Praise the Lord. This is the day that the Lord has made. We will rejoice and we will be glad today. ಪ್ರೈಸ್ ದ ಲಾರ್ಡ್. ಈ ದಿನ ಕರ್ತನಿಂದ ನೇಮಕವಾದ ದಿವಸ. ಈ ದಿವಸದಲ್ಲಿ ನಾವು ಆನಂದಿಸೋಣ, ಸಂಭ್ರಮಿಸೋಣ. The joy of the Lord is our strength, God's word says. ದೇವರ ವಾಕ್ಯ ಹೇಳ್ತದೆ, ದೇವರ ಆನಂದವೇ, ಕರ್ತನ ಆನಂದವೇ ನಮ್ಮ ಬಲ ಎಂಬುದಾಗಿ. Let us rejoice in his presence. ಆತನ ಪ್ರಸನ್ನತೆಯಲ್ಲಿ ನಾವು ಆನಂದಿಸೋಣ. Let's quickly turn our attention to 2 Timothy chapter 2 verse 20. ನಾವು ನಮ್ಮ ಗಮನವನ್ನ 2 ತಿಮೋತಿ 2ನೇ ಅಧ್ಯಾಯ 20ನೇ ವಾಕ್ಯಕ್ಕೆ ತಿರುಗಿಸಿಕೊಳ್ಳೋಣ. Now in a large house there are not only the gold and silver vessels but also vessels of wood, earthenware, some to honor, some to dishonor. ದೊಡ್ಡ ಮನೆಯಲ್ಲಿ ಬೆಳ್ಳಿ ಬಂಗಾರದ ಪಾತ್ರೆಗಳಲ್ಲದೆ ಮರದ ಪಾತ್ರೆಗಳು, ಮಣ್ಣಿನ ಪಾತ್ರೆಗಳು ಇರುತ್ತವೆ. ಅವುಗಳಲ್ಲಿ ಕೆಲವು ಉತ್ತಮವಾದ ಬಳಕೆಗೂ ಕೆಲವು ಹೀನವಾದ ಬಳಕೆಗೂ ಬರುತ್ತವೆ. Next word says, therefore if anyone cleanse himself from this thing, he will be for the vessel of honor, sanctified, useful for the master, prepared for every good work. ಮುಂದಿನ ವಾಕ್ಯ ಹೇಳುತ್ತದೆ, ಹೀಗಿರಲಾಗಿ ಒಬ್ಬನು ಹೀನ ನಡತೆಯುಳ್ಳವರ ಸಹವಾಸವನ್ನು ಬಿಟ್ಟು ತನ್ನನ್ನು ಶುದ್ಧ ಮಾಡಿಕೊಂಡರೆ ಅವನು ಉತ್ತಮವಾದ ಬಳಕೆಗೆ ಯೋಗ್ಯನಾಗಿರುವನು. ಅವನು ದೇವರ ಸೇವೆಗೆ ಪ್ರತಿಷ್ಠಿತನಾಗಿಯೂ ಯಜಮಾನನಿಗೆ ಉಪಯುಕ್ತನಾಗಿಯೂ ಸಕಲ ಸತ್ಕ್ರಿಯೆಗಳನ್ನು ಮಾಡುವುದಕ್ಕೆ ಸಿದ್ಧನಾಗಿಯೂ ಇರುವನು. Today I would like to share about the vessel of honor. ಈ ದಿವಸ ಗೌರವದ ಪಾತ್ರೆಯ ಬಗ್ಗೆ ನಾನು ಮಾತನಾಡಲು ಬಯಸ್ತೇನೆ. God will not make anyone a vessel of dishonor. It is not God's choice, it is our choice to become a vessel of honor. ದೇವರ ಆಯ್ಕೆಯಲ್ಲ, ಯಾವ ಪಾತ್ರೆಯೂ ಸಹ ಅದು ಬೆಲೆ ಇಲ್ಲದಾಗಿ ಇರುವಂತದಕ್ಕೆ ದೇವರ ಆಸೆ ಪ್ರತಿಯೊಂದು ಪಾತ್ರೆಯು ಬೆಲೆಯುಳ್ಳದಾಗಿರಬೇಕೆಂಬುದು. And God chooses each one of us with a purpose to fulfill his plan in this earth. ಈ ಲೋಕದ ಯಾತ್ರೆಯಲ್ಲಿ ನಾವು ಪ್ರತಿಯೊಬ್ಬರನ್ನ ದೇವರು ತನ್ನ ಉದ್ದೇಶವನ್ನ ನೆರವೇರಿಸುವುದಕ್ಕಾಗಿ ಆಯ್ಕೆ ಮಾಡಿಕೊಂಡಿರ್ತಾನೆ. But few of the people recognize what God has called in their life. ಆದ್ರೆ ಕೆಲವೇ ಜನರು ಮಾತ್ರ ಅವರ ಜೀವಿತದಲ್ಲಿ ದೇವರು ಯಾವ ಉದ್ದೇಶದ ಮೇರೆಗೆ ಕರೆದಿದ್ದಾನೋ ಅದನ್ನ ತಿಳಿದುಕೊಳ್ಳುತ್ತಾರೆ. Many people live for their purpose and their plan and they leave the earth. ಅನೇಕರು ಈ ಲೋಕದ ಯಾತ್ರೆಯಲ್ಲಿ ತಮ್ಮ ಆಸೆ, ತಮ್ಮ ಉದ್ದೇಶಕ್ಕಾಗಿ ಜೀವಿಸ್ತಾರೆ. But precious people of God, ಆದ್ರೆ ಅಮೂಲ್ಯವಾದ ಪ್ರಿಯ ದೇವ ಜನರೇ, you have a call from the Lord to shine in this world as a vessel of honor. ಈ ಲೋಕದಲ್ಲಿ ದೇವರಿಗಾಗಿ ಪ್ರಕಾಶಿಸುವುದಕ್ಕಾಗಿ ದೇವರಿಂದ ಕರೆಯಲ್ಪಟ್ಟು ದೇವರ ಗೌರವದ ಪಾತ್ರೆಯಾಗಿದ್ದೀರಾ ನೀವು. Here's the word says, 2 verse 20 says, in a large house there are not only the gold and silver vessel, but there are vessels of wood and earthenware, mud vessels are there. ಇಲ್ಲಿ 20ನೇ ವಾಕ್ಯ ಹೇಳುತ್ತದೆ, ದೊಡ್ಡ ಮನೆಯಲ್ಲಿ ಬೆಳ್ಳಿ ಬಂಗಾರದ ಪಾತ್ರೆಗಳಲ್ಲದೆ ಮರದ ಪಾತ್ರೆಗಳು, ಮಣ್ಣಿನ ಪಾತ್ರೆಗಳು ಇರುತ್ತವೆ. Why this category is coming? ಇಲ್ಲಿ ಯಾಕೆ 2 ವಿಂಗಡಗಳು ಬರ್ತಾ ಇದೆ? It is not God made anybody in this condition. ಈ ರೀತಿಯಾಗಿ ದೇವರಲ್ಲ ಯಾರನ್ನು ಸಹ ಮಾಡಿರುವಂತದ್ದು. God is not making anyone in the mud pot. ದೇವರು ಯಾರನ್ನು ಸಹ ಮಣ್ಣಿನ ಪಾತ್ರೆಯ ಹಾಗೆ ಮಾಡಿಲ್ಲ. God called you to be a golden vessel carrying the God's honor. ದೇವರು ನಿಮ್ಮನ್ನ ಕರೆದದ್ದು ಬಂಗಾರದ ಪಾತ್ರೆಯನ್ನಾಗಿ ದೇವರ ಗೌರವವನ್ನು ಹೊತ್ತುಕೊಂಡು ಹೋಗುವವರಾಗಿ. The word of God says it is our choice. Where you decide, there you will reach in agreement with the word of God. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಇದು ನಮ್ಮ ಆಯ್ಕೆಯಾಗಿದೆ, ನಾವು ಯಾವುದನ್ನ ಆಯ್ಕೆ ಮಾಡಿಕೊಂಡು ಹೋಗಬೇಕೆಂಬುದು. Say with me, it's my choice. ನನ್ನೊಂದಿಗೆ ಹೇಳ್ರಿ, ಇದು ನನ್ನ ಆಯ್ಕೆ. It's my choice. ಇದು ನನ್ನ ಆಯ್ಕೆ. That's why the word of God says, therefore if anyone cleanse himself from these things. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ಹೀಗಿರಲಾಗಿ ಒಬ್ಬನು ತನ್ನನ್ನ ಹೀನ ನಡತೆಯಿಂದ ಶುದ್ಧ ಮಾಡಿಕೊಂಡರೆ. Cleanse himself, that means the life of living in the world. ತನ್ನನ್ನು ಶುದ್ಧ ಮಾಡಿಕೊಳ್ಳುವುದು ಎಂಬುದಾದರೆ ದೇವರ ಜೀವಳ ವಾಕ್ಯದಲ್ಲಿ ಜೀವಿಸುವಂತದ್ದು. Jesus told in Gospel of John chapter 15. ಯೇಸು ಸ್ವಾಮಿ ಯೋಹಾನನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಹೇಳಿದನು. Let's turn our attention to Gospel of John chapter 15 verse 3 says, you are already clean because of the word which I have spoken to you. ಯೋಹಾನನ ಸುವಾರ್ತೆ 15:3 ಹೇಳುತ್ತದೆ, ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಈಗ ನೀವು ಶುದ್ಧರಾಗಿದ್ದೀರಿ. So the word is coming into our life with a purpose. ನಮ್ಮ ಜೀವಿತದಲ್ಲಿ ದೇವರ ವಾಕ್ಯವು ಬರುವಂತದೇ ಒಂದು ಉದ್ದೇಶದೊಂದಿಗೆ. The God is sending his word, the revelation word
in order to cleanse us, in order to strengthen us, in order to edify us, in order to correct us. ದೇವರು ತನ್ನ ವಾಕ್ಯವನ್ನ, ತನ್ನ ವಾಕ್ಯದ ಪ್ರಕಟಣೆಯನ್ನ ನಮ್ಮ ಜೀವಿತದಲ್ಲಿ ಕಳಿಸಿಕೊಡುವಂತದ್ದು ನಮ್ಮನ್ನು ಶುದ್ಧ ಮಾಡುವುದಕ್ಕೆ, ನಮ್ಮನ್ನ ಎಬ್ಬಿಸುವುದಕ್ಕೆ, ನಮ್ಮನ್ನ ಉತ್ತೇಜಿಸುವುದಕ್ಕೆ, ಬಲಪಡಿಸುವುದಕ್ಕೆ. Here is important matter. ಇಲ್ಲಿ ಬಹಳ ಮುಖ್ಯವಾದ ಒಂದು ಸಂಭವ ಘಟನೆ ಇದೆ. We need to open our hearts to the word of God. ನಾವು ಮಾಡಬೇಕಾದಂತದ್ದು ನಮ್ಮ ಹೃದಯವನ್ನ ದೇವರ ವಾಕ್ಯಕ್ಕೆ ತೆರೆಯಬೇಕು. Word of God only works when you mix word of God with the faith. ಯಾವಾಗ ನೀವು ದೇವರ ವಾಕ್ಯವನ್ನ ನಂಬಿಕೆಯೊಂದಿಗೆ ಅದನ್ನ ಸೇರಿಸಿಕೊಳ್ತೀರೋ, when you mix with faith, the word is going to work in your life. ಯಾವಾಗ ದೇವರ ವಾಕ್ಯವನ್ನ ನೀವು ನಂಬಿಕೆಯೊಂದಿಗೆ ಅದನ್ನ ಒಟ್ಟು ಮಾಡ್ತಿರೋ, ಸೇರಿಸ್ತಿರೋ, ಆಗ ಅದು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತದೆ. That is called the power of the word. The word of God is sharper than any two-edged sword. It is a living and ever active word. ಅದು ದೇವರ ವಾಕ್ಯದ ಬಲವಾಗಿದೆ. ದೇವರ ವಾಕ್ಯವು ಯಾವುದೇ ಇಬ್ಬಾಯಿ ಕತ್ತಿಗಿಂತಲೂ ಅದು ಹರಿತವಾಗಿದೆ, ಅದು ಜೀವವುಳ್ಳದಾಗಿದೆ. There is no weakness in the word of God. ದೇವರ ವಾಕ್ಯದಲ್ಲಿ ಯಾವ ಬಲಹೀನತೆ ಇಲ್ಲ. It is working in anyone's life, in any situation, in any point of time. ಅದು ಎಲ್ಲರ ಜೀವಿತದಲ್ಲಿ, ಎಲ್ಲ ಸಂದರ್ಭದಲ್ಲಿ, ಎಲ್ಲ ಸಮಯದಲ್ಲೂ ಅದು ಕಾರ್ಯವನ್ನು ಮಾಡುತ್ತದೆ. Space doesn't matter. ಅದಕ್ಕೆ ಯಾವುದೇ ಒಂದು ದೂರ ವಿಸ್ತಾರದ ತೊಂದರೆ ಇಲ್ಲ. Time doesn't matter. ಅದಕ್ಕೆ ಸಮಯದ ತೊಂದರೆ ಇಲ್ಲ. But one thing is matter. ಅದಕ್ಕೆ ಒಂದು ಸಂಗತಿ ಬಹಳ ಮುಖ್ಯ. Faith matters through the word of God. ದೇವರ ವಾಕ್ಯಕ್ಕೆ ನಂಬಿಕೆ ಬಹಳ ಮುಖ್ಯ. Hallelujah. Without faith, it is impossible to please God. ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ. That's why the word of God says very clearly, if anyone cleanse himself from this thing, he will be a vessel for honor. ಅದಕ್ಕಾಗಿ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಯಾರಾದ್ರೂ ತನ್ನನ್ನ ಈ ಶುದ್ಧ ಮಾಡಿಕೊಂಡರೆ ಅವನು ಉತ್ತಮವಾದ ಬಳಕೆಗೆ ಯೋಗ್ಯನಾಗಿರುವನು. Listen here. Jesus already washed us with his precious blood, and we are the righteousness of God in Christ Jesus. ಗಮನವಿಟ್ಟು ಕೇಳಿಸಿಕೊಂಡ್ರಿ, ಈಗಾಗಲೇ ಯೇಸು ಕ್ರಿಸ್ತನು ತನ್ನ ಅಮೂಲ್ಯವಾದ ರಕ್ತದಿಂದ ನಮ್ಮನ್ನು ತೊಳೆದು ನೀತಿವಂತರನ್ನಾಗಿ ಮಾಡಿದ್ದಾನೆ. 1 Corinthians chapter 2 verse 21 says, he who no knew sin became sin, we might become the righteousness of God in Christ Jesus. ಮೊದಲನೇ ಕೊರಿಂಥ 2:21 ಹೇಳುತ್ತದೆ, ಪಾಪವನ್ನ ಅರಿಯದ ಆ ಯೇಸು ಕ್ರಿಸ್ತನು ನಮಗಾಗಿ ಆತನು ಎಲ್ಲವನ್ನ ತಾಳಿದನೆಂಬುದಾಗಿ. He became sin so that we might become the righteousness of God in Christ. ಆತನು ನಾವು ದೇವರೊಂದಿಗೆ ನೀತಿವಂತರನ್ನಾಗಿ ಮಾಡೋದಕ್ಕಾಗಿ ಆತನು ಪಾಪವನ್ನು ಹೊತ್ತುಕೊಂಡನು. Now that is already finished work of Jesus. ಇದೀಗಾಗಲೇ ಯೇಸು ಕ್ರಿಸ್ತನು ಮಾಡಿ ಮುಗಿಸಿದ ಕಾರ್ಯವಾಗಿದೆ. Now we need to live in the righteousness of God with the right action. ಈಗ ನಮ್ಮ ಜವಾಬ್ದಾರಿ ದೇವರ ನೀತಿಯಲ್ಲಿ ಸರಿಯಾದ ಕ್ರಿಯೆಯೊಂದಿಗೆ ಜೀವಿಸುವಂತದ್ದು. For example, I would like to read one more word. ಉದಾಹರಣೆಗೆ ಇನ್ನೊಂದು ವಾಕ್ಯವನ್ನು ಓದಲು ಬಯಸ್ತೇನೆ. Book of Ephesians chapter 2 verse 9 and 10. Not as a result of the work, so that no one may boast. Verse 10 says, we are his workmanship, created in Christ Jesus for the good works, which God has prepared beforehand, so that we would walk in the goodness of God. ಎಫೆಸ 2:9 ಮತ್ತು 10ನೇ ವಾಕ್ಯ ಹೇಳುತ್ತದೆ, ಅದು ಪುಣ್ಯ ಕ್ರಿಯೆಗಳಿಂದ ಉಂಟಾದದಲ್ಲ, ಆದದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. You are appointed. ಈಗಾಗಲೇ ನೀವು ನೇಮಿಸಲ್ಪಟ್ಟಿದ್ದೀರಾ. Say with me, I am appointed to do the good works. ನನ್ನೊಂದಿಗೆ ಹೇಳ್ರಿ, ಒಳ್ಳೆಯ ಕಾರ್ಯವನ್ನು ಮಾಡೋದಕ್ಕಾಗಿ ನೇಮಿಸಲ್ಪಟ್ಟವರು ನಾವು. Good work will not make you a righteous person, but when you accepted Jesus Christ as Lord and Savior, you became the righteousness of God. ಒಳ್ಳೆಯ ಕ್ರಿಯೆಗಳು ನಿಮ್ಮನ್ನ ನೀತಿವಂತರನ್ನಾಗಿ ಮಾಡುವುದಿಲ್ಲ. ನೀವು ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ಸ್ವೀಕರಿಸುವಾಗಲೇ ಅದು ನಿಮ್ಮನ್ನ ನೀತಿವಂತರನ್ನಾಗಿ ಮಾಡುತ್ತದೆ. Now, ಈಗ you have a responsibility. ನಿಮಗೆ ಜವಾಬ್ದಾರಿ ಇದೆ. What is the responsibility? ಅದು ಯಾವ ಜವಾಬ್ದಾರಿ? Walk in the righteousness of God. ನೀತಿವಂತಿಕೆಯ ಮಾರ್ಗದಲ್ಲಿ ನಡೆಯುವಂತದ್ದು. Hallelujah. Say with me, I am appointed to walk in the righteousness of God. ದೇವರ ನೀತಿವಂತಿಕೆಯಲ್ಲಿ ಕಾರ್ಯವನ್ನು ಮಾಡೋದಕ್ಕಾಗಿ ನಾನು ಕರೆಯಲ್ಪಟ್ಟವನು ಎಂಬುದಾಗಿ ಹೇಳ್ರಿ. No matter what the struggle, what the challenges, what the problems, temptations you are facing in your life. ನಿಮ್ಮ ಜೀವಿತದಲ್ಲಿ ಬರುವ ಯಾವ ಸವಾಲು, ಯಾವ ಶೋಧನೆ, ಯಾವುದೇ ಸಮಸ್ಯೆಗಳಲ್ಲಿ ನೀವು ಹಾದು ಹೋಗುತ್ತಿರಬಹುದು. Remember that the grace of God is within you to overcome every situation in your life. ಜ್ಞಾಪಕದಲ್ಲಿ ಇಟ್ಟುಕೊಳ್ಳ್ರಿ, ನಿಮ್ಮ ಜೀವಿತದ ಎಲ್ಲಾ ಸಂಭವವನ್ನ ಜಯಿಸಲು ಬೇಕಾದಂತ ದೇವರ ಕೃಪೆ ನಿಮ್ಮೊಂದಿಗಿದೆ. Praise be to God.
ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. You are born again not with the corruptible seed which is the incorruptible seed of God's word. ನೀವು ಕೆಟ್ಟ ಬೀಜದಿಂದ ಹುಟ್ಟಿದವರಲ್ಲ, ಕೆಟ್ಟದನ್ನ ಅರಿಯದಂತ ದೇವರ ಬೀಜದಿಂದ ಹುಟ್ಟಿದವರು. The incorruptible seed, that is the God's word, remains in your spirit. ಯಾವುದೇ ಅಮಲಿನವಾಗ ತಪ್ಪಾಗದಂತ ದೇವರ ಬೀಜ ನಿಮ್ಮೊಳಗಿದೆ. Let's quickly go to the 1 John chapter 3 verse 9 says, no one who is born of God practices sin because his seed abide in him. He cannot sin because he is born of God. 1 ಯೋಹಾನ 3:9 ಹೇಳುತ್ತದೆ, ದೇವರಿಂದ ಹುಟ್ಟಿದವನು ಪಾಪ ಮಾಡನು, ದೇವರ ಜೀವವು ಅವನಲ್ಲಿ ನೆಲೆಗೊಂಡದೆ, ಅವನು ದೇವರಿಂದ ಹುಟ್ಟಿದ ಕಾರಣ ಪಾಪ ಮಾಡುವವನಾಗಿರಲಾರನು. Word of God says no one born of God cannot sin. ದೇವರ ವಾಕ್ಯ ಹೇಳ್ತದೆ ದೇವರಿಂದ ಹುಟ್ಟಿದವನು ಪಾಪ ಮಾಡನು. Here is a question, who is born of God? ಇಲ್ಲಿ ದೇವರಿಂದ ಹುಟ್ಟಿದವರು ಯಾರು? ಪ್ರಶ್ನೆ ಹಾಕಿಕೊಳ್ಳೋಣ. That's your inner man, the spirit man, the new creation in Christ Jesus. ಅದು ನಿಮ್ಮ ಆಂತರ್ಯ ಮನುಷ್ಯ, ಯೇಸು ಕ್ರಿಸ್ತನಲ್ಲಿ ಹೊಸದಾಗಿ ಹುಟ್ಟಿದ ನಿಮ್ಮ ಹೊಸ ಜೀವ. Now what is our responsibility? ಈಗ ನಮ್ಮ ಜವಾಬ್ದಾರಿ ಏನು? Live and walk in the spirit. ಆತ್ಮದಲ್ಲಿ ಜೀವಿಸುವಂತದ್ದು, ಆತ್ಮದಲ್ಲಿ ನಡೆಯುವಂತದ್ದು. This is the word of God says. ಇದನ್ನೇ ದೇವರ ವಾಕ್ಯ ಹೇಳುತ್ತದೆ. When you walk in the spirit, ನೀವು ಆತ್ಮದಲ್ಲಿ ನಡೆಯುವಾಗ, I'm telling you, no matter what the challenges against you, you are an overcomer. You are a more than a conqueror in Christ Jesus. You cannot be defeated in your life. ನಾನು ನಿಮಗೆ ಹೇಳ್ತೇನೆ, ಯಾವುದೇ ರೀತಿಯ ಸವಾಲುಗಳು ಬರಲಿ, ಯೇಸು ಕ್ರಿಸ್ತನ ಮೂಲಕ ನೀವು ಜಯಶಾಲಿಗಳಿಗಿಂತ ಜಯಶಾಲಿಗಳಾಗಿ ಮುಂದೆ ಹೋಗ್ತೀರಾ. Knowledge, the revelation knowledge of the word of God always renews our mind. ದೇವರ ವಾಕ್ಯದ ಪ್ರಕಟಣೆ ಯಾವಾಗಲೂ ನಮ್ಮ ಮನಸ್ಸನ್ನು ಅದು ಉತ್ತೇಜಿಸುತ್ತದೆ. You are not what your mind says. ನಿಮ್ಮ ಬುದ್ಧಿ ಏನು ಹೇಳುತ್ತದೋ ಅದಲ್ಲ ನೀವು. You are not what your body says. ನಿಮ್ಮ ಶರೀರ ಏನು ಹೇಳುತ್ತದೋ ಅದಲ್ಲ ನೀವು. You are what the word of God says you are. ದೇವರ ವಾಕ್ಯ ನಿಮ್ಮ ಬಗ್ಗೆ ಏನು ಹೇಳುತ್ತದೋ ಅದೇ ನೀವಾಗಿದ್ದೀರಾ. You are the righteousness of God. ನೀವು ದೇವರ ನೀತಿಯಾಗಿದ್ದೀರಿ. You are appointed to walk in the righteousness of God. ದೇವರ ನೀತಿಯಲ್ಲಿ ನಡೆಯುವುದಕ್ಕಾಗಿ ನೇಮಿಸಲ್ಪಟ್ಟವರಾಗಿದ್ದೀರಿ. You are recreated in Christ Jesus in the holiness of God. ಯೇಸು ಕ್ರಿಸ್ತನಲ್ಲಿ ದೇವರ ಪರಿಶುದ್ಧರಾಗಿ ನೀವು ಈಗಾಗಲೇ ಸೃಷ್ಟಿಸಲ್ಪಟ್ಟಿದ್ದೀರಾ. Now we need to walk in the holiness. ಈಗ ನಾವು ಪರಿಶುದ್ಧತೆಯಲ್ಲಿ ನಡೆಯಬೇಕು. That is our nature, real nature of in our spirit. ಆತ್ಮದಲ್ಲಿ ಇದು ನಿಮ್ಮ ನಿಜವಾದ ಸ್ವಭಾವ. That is the same thing Apostle Paul is telling to Timothy. ಇದನ್ನೇ ಅಪೊಸ್ತಲನಾದ ಪೌಲನು ತಿಮೋಥಿಯನಿಗೆ ಹೇಳ್ತಾ ಇದ್ದಾನೆ. If anyone cleanse himself from all these things, ಈ ಎಲ್ಲಾ ಕಾರ್ಯಗಳಿಂದ ಯಾವನಾದರೂ ಒಬ್ಬನು ತನ್ನನ್ನು ಶುದ್ಧ ಮಾಡಿಕೊಂಡರೆ, he will be a vessel of honor. ಆತನು ಗೌರವದ ಪಾತ್ರೆಯಾಗ್ತಾನೆ. It is our choice. ಇದು ನಮ್ಮ ಆಯ್ಕೆ. It is my choice. ಇದು ನನ್ನ ಆಯ್ಕೆ. It is my commitment. ಇದು ನನ್ನ ತೀರ್ಮಾನ. This won't happen automatically. ಇದು ಸುಮ್ಮನೆ ನಡೆಯುವುದಿಲ್ಲ. You have to commit yourself to the God's word. ದೇವರ ವಾಕ್ಯಕ್ಕೆ ನಿಮ್ಮನ್ನು ನೀವು ಒಪ್ಪಿಸಿಕೊಡುವಾಗ, and the word of God says he will be a vessel for honor, sanctified, useful for the master. ದೇವರ ವಾಕ್ಯ ಹೇಳುತ್ತದೆ, ಅವನು ಉತ್ತಮವಾದ ಬಳಕೆಗೆ ಯೋಗ್ಯವಾಗಿರುವನು, ಅವನು ದೇವರ ಸೇವೆಗೆ ಪ್ರತಿಷ್ಠನಾಗಿಯೂ ಯಜಮಾನನಿಗೆ ಉಪಯುಕ್ತನಾಗಿರುವನು. God want all of us to be useful for the master, his work, his plan, his purpose. ದೇವರು ತನಗೆ ತನ್ನ ಉದ್ದೇಶಕ್ಕೆ ನಾವೆಲ್ಲರೂ ಉಪಯೋಗಿಸಲ್ಪಡಬೇಕೆಂಬುದು ಆತನ ಬಯಕೆಯಾಗಿದೆ. Prepared for every good work, not some good work, all good work. ಎಲ್ಲ ಒಳ್ಳೆ ಕಾರ್ಯಕ್ಕಾಗಿ ಸಿದ್ಧವಾಗಿರುವಂತದ್ದು. In Christ Jesus it is already prepared for you. You can walk in the goodness of God. ಯೇಸು ಕ್ರಿಸ್ತನ ಮೂಲಕ ಈಗಾಗಲೇ ಇವೆಲ್ಲವೂ ನಿಮಗೆ ಸಿದ್ಧವಾಗಿದೆ. ನೀವು ದೇವರ ಒಳ್ಳೆತನದಲ್ಲಿ ಇನ್ನು ನಡೆಯಬೇಕು. Amen. Amen. Praise be to God. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. You are not a mud pot. You are a vessel of honor. ನೀವು ಮಣ್ಣಿನ ಪಾತ್ರೆಯಲ್ಲ, ನೀವು ಗೌರವದ ಪಾತ್ರೆಯಾಗಿದ್ದೀರಾ. You are a golden vessel carrying the glory of God. ನೀವು ದೇವರ ಚಿನ್ನದ ಪಾತ್ರೆ ಆಗಿದ್ದೀರಾ, ದೇವರ ಪ್ರಸನ್ನತೆಯನ್ನು ಹೊತ್ತುಕೊಂಡು ಹೋಗುವ. That is the God's plan for your life. ಇದು ನಿಮ್ಮ ಜೀವಿತದಲ್ಲಿ ದೇವರಿಗಿರುವ ಉದ್ದೇಶ. No matter what the people says, ಜನರು ಏನನ್ನೇ ಹೇಳಲಿ, we are not here for compromise. ನಾವು ಇಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳುವುದಕ್ಕಾಗಿ ಇಲ್ಲ. Uncompromise in the area of God's word. ದೇವರ ವಾಕ್ಯದಲ್ಲಿ ಯಾವುದೇ ಹೊಂದಾಣಿಕೆ ಮಾಡಿಕೊಳ್ಳದೆ, if we live in commitment to the word of God, I am telling you, grace is there to help you in any situation. ದೇವರ ವಾಕ್ಯದಲ್ಲಿ ಒಡಂಬಟ್ಟು ವಾಕ್ಯದ ಪ್ರಕಾರ ಜೀವಿಸುವಾಗ ಯೇಸು ಕ್ರಿಸ್ತನಿದ್ದಾನೆ ನಮಗೆ ಸಹಾಯ ಮಾಡಲು. The grace of God, ದೇವರ ಕೃಪೆ, it is the power to overcome any sin.
ಎಲ್ಲ ಪಾಪವನ್ನು ಜಯಿಸಲು ಬೇಕಾದಂತ ಬಲವನ್ನು ನೀಡುತ್ತದೆ. Hallelujah. Hallelujah. That's why the word of God says, ಅದಕ್ಕಾಗಿ ದೇವರ ವಾಕ್ಯ ಹೇಳುತ್ತದೆ, we are already dead to the sin, we are alive to Christ. ನಾವು ಪಾಪದ ಪಾಲಿಗೆ ಸತ್ತು ಕ್ರಿಸ್ತನೊಂದಿಗೆ ಜೀವಿಸ್ತಾ ಇದ್ದೇವೆ. Hallelujah. Hallelujah. This is the real life in Christ Jesus. ಯೇಸು ಕ್ರಿಸ್ತನಲ್ಲಿ ಇದು ನಿಜವಾದ ಜೀವಿಸುವ ಜೀವನ. Amen. ಆಮೆನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. This is a time to worship the Lord. ಇದು ದೇವರನ್ನ ಆರಾಧಿಸುವ ಸಮಯ. Let us rejoice. ಕರ್ತನಲ್ಲಿ ಆನಂದಿಸೋಣ. And be glad. Now I welcome Pastor John to come forward and lead us in worship. ಈಗ ಪಾಸ್ಟರ್ ಜಾನ್ ರವರು ಮುಂದೆ ಬಂದು ಆರಾಧನೆಯಲ್ಲಿ ನಡೆಸುವುದಕ್ಕಾಗಿ ಆಮಂತ್ರಿಸುತ್ತೇನೆ. ಥ್ಯಾಂಕ್ ಯು ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ. ಸುಂದರವಾದ ಉತ್ತೇಜನ ವಾಕ್ಯವನ್ನು ಕೇಳಿದ್ದೇವೆ. ನಾವು ನಾಶವಾಗುವ ಬೀಜದಿಂದ ಹುಟ್ಟಿದವರಲ್ಲ, ದೇವರ ಸದಾ ಜೀವವಿರುವ ಎಂದೆಂದಿಗೂ ನಾಶವಾಗದ ಬೀಜದಿಂದ ನಾವು ಹುಟ್ಟಿದ್ದೇವೆ. ನಿಮ್ಮನ್ನು ದೇವರು ಒಳ್ಳೆಯ ಪಾತ್ರೆಯನ್ನಾಗಿ ಆರಿಸಿಕೊಂಡಿದ್ದಾನೆಂಬ ಉತ್ತೇಜನ ಪಡಿಸುವಂಥ ದೇವರ ವಾಕ್ಯವನ್ನು ಕೇಳಿದ್ದೇವೆ. ಈಗ ಸಮಯ ನಾವು ಒಟ್ಟಾಗಿ ಸೇರಿ ಸ್ತುತಿಸಿ ಕರ್ತನನ್ನು ಆರಾಧಿಸುವಂಥ ಒಂದು ಸುಸಂದರ್ಭವಾದ ಸಮಯ. ದೇವರಿಗೆ ಸ್ತೋತ್ರ. ನಾವು ಆತನನ್ನು ಆರಾಧಿಸುವವರನ್ನಾಗಿ ನಮ್ಮನ್ನು ಆತನ ಆರಿಸಿಕೊಂಡಿದ್ದಾನೆ, ನಮ್ಮನ್ನು ಆತನ ಮಗನನ್ನಾಗಿ ಮಾಡಿಕೊಂಡಿದ್ದಾನೆ. ಅದಕ್ಕೆ ನಾವೆಲ್ಲ ಒಟ್ಟಾಗಿ ಸೇರಿ ಆತನು ಸ್ತುತಿಸಿ ಆರಾಧಿಸೋಣ. ಆತನು ಮಹಿಮೆಗೆ ಯೋಗ್ಯನು, ಆತನು ಘನತೆಗೆ ಯೋಗ್ಯನು. ಥ್ಯಾಂಕ್ ಯು ಲಾರ್ಡ್. ಮಹಿಮೆ ಘನತೆಗೆ ಯೋಗ್ಯನು ನೀನೇ, ನೀನೇ ನನ್ನ ದೇವರು. Come on, glory. Thank you Lord. We love you. We give you glory. ಮಹಿಮೆಗೆ ಘನತೆಗೆ ಯೋಗ್ಯನು ನೀನೇ. ನಿನ್ನನ್ನು ಸ್ತುತಿಸುತ್ತೇವೆ, ನಿನ್ನನ್ನು ಆರಾಧಿಸುತ್ತೇವೆ. ನೀನು ಸೃಷ್ಟಿಕರ್ತನು, ಮುಕ್ತಿದಾತನು. ಸ್ತುತಿಗೆ ನೀನೊಬ್ಬನೇ ಪಾತ್ರನು ಸ್ವಾಮಿ. ಸೃಷ್ಟಿಕರ್ತ ಮುಕ್ತಿದಾತ, ಸೃಷ್ಟಿಕರ್ತ ಮುಕ್ತಿದಾತ, ಸ್ತುತಿಗೆ ಪಾತ್ರನು ನೀ. ಓಹೋ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ ಯೇಸುವೇ, ಆರಾಧನೆ ನಿಮಗೆ. ಚಪ್ಪಾಳೆ ತಟ್ಟುತ್ತಾ ಆರಾಧನೆ ನಿಮಗೆ. ಮಹಿಮೆ ಮಹಿಮೆ ಘನತೆಗೆ ಯೋಗ್ಯನು ನೀನೆ, ನೀನೆ ನನ್ನ ದೇವರು. ಮಹಿಮೆ ಘನತೆಗೆ ಯೋಗ್ಯನು ನೀನೆ, ನೀನೆ ನನ್ನ ದೇವರು. ಸೃಷ್ಟಿಕರ್ತ ಮುಕ್ತಿದಾತ, ಸೃಷ್ಟಿಕರ್ತ ಮುಕ್ತಿದಾತ, ಸ್ತುತಿಗೆ ಪಾತ್ರನು ನೀ. ಓಹೋ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ. ಓ ಆರಾಧನೆ ನಿಮಗೆ, ಆರಾಧನೆ ನಿಮಗೆ. ಆರಾಧನೆ ಆರಾಧನೆ ಸ್ತುತಿ ಆರಾಧನೆ, ಆರಾಧನೆ ನಿಮಗೆ. ಆರಾಧನೆ ಸ್ತುತಿ ಆರಾಧನೆ, ಆರಾಧನೆ ನಿಮಗೆ. ಆರಾಧನೆ ನಿಮಗೆ, ಆರಾಧನೆ ನಿಮಗೆ. ಓ ಥ್ಯಾಂಕ್ ಯು ಲಾರ್ಡ್. ಬಾನಿನಿಂದ ಮನ್ನವನ್ನು ಸುರಿಸಿದಾತನು ಆತನು, ಬಂಡೆಯಿಂದ ನೀರನ್ನು ಹರಿಸಿದಾತನು ಆತನು. ಆತನನ್ನು ಸ್ತುತಿಸುವ. ಥ್ಯಾಂಕ್ ಯು ಲಾರ್ಡ್. ಬಾನಿನಿಂದ ಮನ್ನಾವ ಸುರಿಸಿ, ಬಂಡೆಯಿಂದ ನೀರನ್ನು ಹರಿಸಿ. ಬಾನಿನಿಂದ ಮನ್ನಾವ ಸುರಿಸಿ, ಬಂಡೆಯಿಂದ ನೀರನ್ನು ಹರಿಸಿ. ಯೆಹೋವ ಈರೆ ನೋಡಿಕೊಳ್ಳುವೆ, ಯೆಹೋವ ಈರೆ ನೋಡಿಕೊಳ್ಳುವೆ, ನನ್ನನ್ನು ನೋಡಿಕೊಳ್ಳುವೆ. ಆರಾಧನೆ ನಿಮಗೆ, ಓ ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ. ಆರಾಧನೆ ಸ್ತುತಿ ಆರಾಧನೆ, ಆರಾಧನೆ ನಿಮಗೆ. ಆರಾಧನೆ ಸ್ತುತಿ ಆರಾಧನೆ, ಆರಾಧನೆ ನಿಮಗೆ. ಆರಾಧನೆ
ವ್ಯಾಧಿಗಳ ನೀಗಿಸಿದಾತ, ಸತ್ತವರ ಎಬ್ಬಿಸಿದಾತ, ವ್ಯಾಧಿಗಳ ನೀಗಿಸಿದಾತ, ಸತ್ತವರ ಎಬ್ಬಿಸಿದಾತ. ಯೆಹೋವ ರಾಫ ಸೌಖ್ಯದಾಯಕ, ಯೆಹೋವ ರಾಫ ಸೌಖ್ಯದಾಯಕ, ನನ್ನನ್ನು ಗುಣಪಡಿಸಿದೆ. ಓಹೋ ಆರಾಧನೆ ನಿಮಗೆ. ಎಲ್ಲರೂ ಕರಗಳನ್ನೆತ್ತಿ ಆರಾಧನೆ ನಿಮಗೆ ಹೇಳುವ. ಓಹೋ ಆರಾಧನೆ ನಿಮಗೆ, ಓ ಆರಾಧನೆ ಸ್ತುತಿ ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ ಸ್ತುತಿ, ಓಹೋ ಆರಾಧನೆ ನಿಮಗೆ, ಆರಾಧನೆ ನಿಮಗೆ ಯೇಸುವೇ, ಆರಾಧನೆ ನಿಮಗೆ, ಓಹೋ ಆರಾಧನೆ ನಿಮಗೆ, ಆರಾಧನೆ ನಿಮಗೆ. ಮಹಿಮೆ ಘನತೆಗೆ, ಮಹಿಮೆ ಘನತೆಗೆ ಯೋಗ್ಯನು ನೀನೆ, ನೀನೆ ನನ್ನ ದೇವರು. ಓ ಮಹಿಮೆ ಘನತೆಗೆ ಯೋಗ್ಯನು ನೀನೆ, ನೀನೆ ನನ್ನ ದೇವರು. ಆತನನ್ನು ನಮ್ಮ ಕರಗಳನ್ನು ತಟ್ಟಿ ಆತನನ್ನು ಆರಾಧಿಸುವ, ಕೈಗಳ ತಟ್ಟಿ ಆತನನ್ನು ಆರಾಧಿಸಿ ಆತನನ್ನು ಸ್ತುತಿಸುವ. ಆತನು ನಮ್ಮ ಮಧ್ಯದಲ್ಲಿದ್ದಾನೆ. ನಮ್ಮ ದೇವರು, ನಮ್ಮ ಕರ್ತನು, ನಮ್ಮ ಒಡೆಯನು, ನಮ್ಮ ಬಂಡೆಯು, ನಮ್ಮ ಕೋಟೆಯು, ನಮ್ಮ ದುರ್ಗವು ಆತನೊಬ್ಬನೇ. ಎಷ್ಟು ಸ್ತುತಿಸಿದರೂ ಆತನನ್ನು ಅದು ಸಾಲುವುದೇ ಇಲ್ಲ. ಅದಕ್ಕೆ ಹೇಳುವ, ಕೈಗಳ ತಟ್ಟಿ ಹಾಡುವೆ ದೇವ, ಕರ್ತನೇ ನಾನು ನಿನ್ನನ್ನು ಕೊಂಡಾಡುವೆ ಎಂಬುದಾಗಿ. ಕೈಗಳ ತಟ್ಟಿ ಹಾಡುವೆ ದೇವ, ಕರ್ತನ ನಿನ್ನನ್ನು ಕೊಂಡಾಡುವೆ. ಕೈಗಳ ತಟ್ಟಿ ಹಾಡುವೆ ದೇವ, ಕರ್ತನ ನಿನ್ನನ್ನು ಕೊಂಡಾಡುವೆ. ಘನ ಮಹಿಮೆ ಸ್ತುತಿ ಸ್ತೋತ್ರ ಎಂದೆಂದು ನಿನಗೆ ಯೋಗ್ಯವು. ಘನ ಮಹಿಮೆ ಓ ಸ್ತುತಿ ಸ್ತೋತ್ರ ಎಂದೆಂದು ನಿನಗೆ ಯೋಗ್ಯವು. ಕೈಗಳ ತಟ್ಟಿ ಹಾಡುವೆ ದೇವ, ಕರ್ತನೇ ನಿನ್ನನ್ನು ಕೊಂಡಾಡುವೆ. ಕೈಗಳ ತಟ್ಟಿ ಹಾಡುವೆ ದೇವ, ಕರ್ತನ ನಿನ್ನನ್ನು ಕೊಂಡಾಡುವೆ. ಆದಿಯು ಅಂತ್ಯವು ಆದಾತನೇ, ಎಂದೆಂದು ನನ್ನಲ್ಲಿ ಇರುವಾತನೇ. ಆದಿಯು ಅಂತ್ಯವು ಆದಾತನೇ, ಎಂದೆಂದು ಜೊತೆಯಲ್ಲಿ ಇರುವಾತನೇ. ಘನ ಮಹಿಮೆ ಸ್ತುತಿ ಸ್ತೋತ್ರ ಎಂದೆಂದು ನಿಮಗೆ ಯೋಗ್ಯವು. ಓ ಘನ ಮಹಿಮೆ ಸ್ತುತಿ ಸ್ತೋತ್ರ ಎಂದೆಂದು ನಿಮಗೆ ಯೋಗ್ಯವು. ಕೈಗಳ ತಟ್ಟಿ ಹಾಡುವೆ ದೇವ, ಕರ್ತನ ನಿನ್ನನ್ನು ಕೊಂಡಾಡುವೆ. ಕೈಗಳ ತಟ್ಟಿ ಹಾಡುವೆ ದೇವ, ಕರ್ತನ ನಿನ್ನನ್ನು ಕೊಂಡಾಡುವೆ. ಮಾರ್ಗವು ಸತ್ಯವು ಆದಾತನೇ, ನಿತ್ಯ ಜೀವ ನಮಗಿಂದು ನೀಡಿದಾತನೇ. ಮಾರ್ಗವು ಸತ್ಯವು ಆದಾತನೇ, ನಿತ್ಯ ಜೀವ ನಮಗಾಗಿ ನೀಡಿದಾತನೇ. ಘನ ಮಹಿಮೆ ಓಹೋ ಸ್ತುತಿ ಸ್ತೋತ್ರ ಎಂದೆಂದು ನಿನಗೆ ಯೋಗ್ಯವು. ಓ ಘನ ಮಹಿಮೆ ಸ್ತುತಿ ಸ್ತೋತ್ರ ಎಂದೆಂದು ನಿಮಗೆ ಯೋಗ್ಯವು. ಕೈಗಳ ತಟ್ಟಿ ಹಾಡುವೆ ದೇವ, ಕರ್ತನ ನಿನ್ನನೆ ಕೊಂಡಾಡುವೆ. ಕೈಗಳ ತಟ್ಟಿ ಹಾಡುವೆ, ಕಮಾನ್ ಕೈಗಳ ತಟ್ಟುತ್ತಾ ನಾನು ಕೊಂಡಾಡುವೆ. ರಕ್ತದಿಂದ ನನ್ನನ್ನು ತೊಳೆದಾತನೇ, ಶುದ್ಧವಾದ ಜೀವವನ್ನು ನೀಡಿದಾತನೇ. ರಕ್ತದಿಂದ ನನ್ನನ್ನು ನಾತನೇ, ಶುದ್ಧವಾದ ಜೀವವನ್ನು ನೀಡಿದಾತನೇ. ಘನ ಮಹಿಮೆ ಓಹೋ ಘನ ಮಹಿಮೆ ಸ್ತುತಿ ಸ್ತೋತ್ರ ಎಂದೆಂದು ನಿನಗೆ ಯೋಗ್ಯವು. ಕೈಗಳ ತಟ್ಟಿ ಹಾಡುವೆ ದೇವ, ಕರ್ತನ ನಿನ್ನನ್ನು ಕೊಂಡಾಡುವೆ.
ಬಾಳಿಗೆ ಬೆಳಕಾಗಿ ಬಂದಾತನೇ, ದಾರಿಗೆ ದೀಪವಾಗಿ ನಿಂತಾತನೇ. ಬಾಳಿನ ಬೆಳಕಾಗಿ ಬಂದಾತನೇ, ದಾರಿಗೆ ದೀಪವಾಗಿ ನಿಂತಾತನೇ. ಘನ ಮಹಿಮೆ ಓಹೋ ಗ್ಲೋರಿ ಎಂದೆಂದು ನಿನಗೆ ಯೋಗ್ಯವು. ಘನ ಮಹಿಮೆ ಸ್ತುತಿ ಸ್ತೋತ್ರ ಎಂದೆಂದು ನಿನಗೆ ಯೋಗ್ಯವು. ಕೈಗಳ ತಟ್ಟಿ ಹಾಡುವೆ ದೇವಾ, ಕರ್ತನ ನಿನ್ನನ್ನು ಕೊಂಡಾಡುವೆ. ಕೈಗಳ ತಟ್ಟಿ ಹಾಡುವೆ ದೇವಾ, ಕರ್ತನ ನಿನ್ನನ್ನು ಕೊಂಡಾಡುವೆ. ಆತನು ಶೀಘ್ರವಾಗಿ ಮೇಘದಲ್ಲಿ ಬರುವಾತನು, ನಮ್ಮನ್ನು ಪರಲೋಕಕ್ಕೆ ಒಯ್ಯುವಾತನು ಆತನೇ. ಅದಕ್ಕಾಗಿ ನಾವು ಈ ಭೂಲೋಕದಲ್ಲಿ ಯಾರ ಮೇಲೆ ದೃಷ್ಟಿ ಇಡುವುದಲ್ಲ, ನಂಬಿಕೆಯನ್ನು ಹುಟ್ಟಿಸುವಾತನು ಪೂರೈಸುವಾತನಾಗಿರುವ ಕ್ರಿಸ್ತ ಯೇಸುವಿನ ಮೇಲೆ ನಮ್ಮ ದೃಷ್ಟಿಯನ್ನು ಇಡೋಣ ಮತ್ತು ನಮಗೆ ಕೊಡಲ್ಪಟ್ಟ ಓಟವನ್ನು ಸ್ಥಿರಚಿತ್ತವಾಗಿ ಓಡೋಣ. ಆತನು ಶೀಘ್ರದಲ್ಲಿ ಮೇಘದಲ್ಲಿ ಬೇಗನೆ ಬರುವವನಾಗಿದ್ದಾನೆ. ಶೀಘ್ರವಾಗಿ ಬರುತ್ತಾನೆ, ಮೇಘದಲ್ಲಿ ಬರುತ್ತಾನೆ, ನಮ್ಮನ್ನು ಕೊಂಡೊಯ್ಯುತ್ತಾನೆ. ಹಾಡುವ ನಾವು. Yes, come on. Oh glory, thank you Jesus, we love you. ಶೀಘ್ರದಲ್ಲಿ ಮೇಘದಲ್ಲಿ ಬರುವಾತನೇ, ಪರಲೋಕಕ್ಕೆ ನನ್ನನ್ನು ಒಯ್ಯುವಾತನೇ. ಶೀಘ್ರದಲ್ಲಿ ಮೇಘದಲ್ಲಿ ಬರುವಾತನೇ, ಪರಲೋಕಕ್ಕೆ ನನ್ನನ್ನು ಒಯ್ಯುವಾತನೇ. ಘನ ಮಹಿಮೆ ಓಹೋ ಸ್ತುತಿ ಸ್ತೋತ್ರ ಎಂದೆಂದು ನಿನಗೆ ಯೋಗ್ಯ. ಓ ಘನ ಮಹಿಮೆ ಸ್ತುತಿ ಸ್ತೋತ್ರ ಎಂದೆಂದು ನಿನಗೆ ಯೋಗ್ಯವು. ಕೈಗಳ ತಟ್ಟಿ ಹಾಡುವೆ ದೇವಾ, ಕರ್ತನ ನಿನ್ನನ್ನು ಕೊಂಡಾಡುವೆ. ಕೈಗಳ ತಟ್ಟಿ ಹಾಡುವೆ ದೇವಾ, ಕರ್ತನ ನಿನ್ನನ್ನು ಕೊಂಡಾಡುವೆ. ಘನ ಮಹಿಮೆ ಸ್ತುತಿ ಸ್ತೋತ್ರ ಎಂದೆಂದು ನಿನಗೆ ಯೋಗ್ಯವು. ಘನ ಮಹಿಮೆ ಯೇಸುವೇ, ಸ್ತುತಿ ಸ್ತೋತ್ರ ಎಂದೆಂದು ನಿಮಗೆ ಯೋಗ್ಯವು. Daddy, we love you. There is no one else like your God. ನಿನ್ನನ್ನು ಆರಾಧಿಸುವುದೇ ನನ್ನ ಆಸೆ ಸ್ವಾಮಿ. ನಿನ್ನನ್ನು ಆರಾಧಿಸುತ್ತೇವೆ, ನಿನ್ನನ್ನು ಕೊಂಡಾಡುತ್ತೇವೆ. ನಿನ್ನ ವಾಕ್ಯ ಹೇಳ್ತದೆ, ಆತನ ಕನಿಕರವನ್ನು ನಿಮ್ಮ ನೆನಪಿಗೆ ತಂದುಕೊಂಡು ಎಂಬುದಾಗಿ. ಸ್ವಾಮಿ, ನಮ್ಮ ಮೇಲೆ ತೋರಿದ ಕನಿಕರ ನಮಗೆ ನೆನಪಿದೆ. ನೀನು ಹೇಳಿದಿ, ನೀನು ನನ್ನವನೇ, ನೀನು ನನ್ನವನೇ. ಎಸ್, ನಾವು ನಿಮ್ಮವರು, ನೀನು ನಮ್ಮವನು. ನನ್ನಲ್ಲಿರುವುದೆಲ್ಲವೂ ನಿನ್ನದೇ, ನಿನ್ನವು ಎಲ್ಲವೂ ನನ್ನದೇ ಸ್ವಾಮಿ. ನಿನ್ನನ್ನು ಸ್ತುತಿಸುತ್ತೇವೆ. ಓ ಥ್ಯಾಂಕ್ ಯು ಲಾರ್ಡ್. ನಾವು ಆತನನ್ನು ಆರಾಧಿಸುವ. ಆತ ನಮ್ಮ ಮಧ್ಯದಲ್ಲಿದ್ದಾನೆ. ನಮ್ಮ ಕರಗಳನ್ನು ಮೇಲಕ್ಕೆತ್ತಿಕೊಂಡು, ಸಾಧ್ಯವಾದರೆ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಆರಾಧಿಸುವ. ನಿನ್ನನ್ನು ಆರಾಧಿಸುವುದೇ ನನ್ನ ಆಸೆ, ನಿನ್ನನ್ನು ಆರಾಧಿಸುವುದೇ ನನ್ನ ಆಸೆ. ನಿನ್ನನ್ನು ಆರಾಧಿಸುವುದೇ ನನ್ನ ಆಸೆ, ನಿನ್ನನ್ನು ಆರಾಧಿಸುವುದೇ ನನ್ನ ಆಸೆ. ನಿನ್ನನ್ನು ಆರಾಧಿಸುವುದೇ, ನಿನ್ನನ್ನು ಆರಾಧಿಸುವುದೇ ಯೇಸು ರಾಜ. ನಿನ್ನನ್ನು ಆರಾಧಿಸುವುದೇ, ನಿನ್ನನ್ನು ಆರಾಧಿಸುವುದೇ ಯೇಸು ರಾಜ.
ರಾಜ ನಿನ್ನ, ಓಹೋ ನನ್ನೇಸು ರಾಜ ನಿನ್ನ, ನಾನೇಸು ರಾಜ ನಿನ್ನ, ನಾನೇಸು ರಾಜ ನಿನ್ನ, ನಿನ್ನನ್ನಾರಾಧಿಸುವೆ, ನಿನ್ನನ್ನಾರಾಧಿಸುವೆ, ಯೇಸು ರಾಜ ನಿನ್ನ, ನಿನ್ನನ್ನಾರಾಧಿಸುವೆ, ನಿನ್ನನ್ನಾರಾಧಿಸುವೆ, ಯೇಸು ರಾಜ ನಿನ್ನ. ಬೂದಿಗೆ ಬದಲಾಗಿ ಅಲಂಕಾರ ತಂದೆ, ಯೇಸು ರಾಜ ನಿಮ್ಮ, ಬೂದಿಗೆ ಬದಲಾಗಿ ಅಲಂಕಾರ ತಂದೆ, ಯೇಸು ರಾಜ ನೀವೇ, ನಿಮ್ಮನ್ನಾರಾಧಿಸುವೆ, ನಿಮ್ಮನ್ನಾರಾಧಿಸುವೆ, ಯೇಸು ರಾಜ ನಿಮ್ಮ, ನಿಮ್ಮನ್ನಾರಾಧಿಸುವೆ, ನಿಮ್ಮನ್ನಾರಾಧಿಸುವೆ, ಯೇಸು ರಾಜ ನಿನ್ನ. ದುಃಖಕ್ಕೆ ಬದಲಾಗಿ ಆನಂದ ನೀಡಿದೆ, ಯೇಸು ರಾಜ ನಿಮ್ಮ, ದುಃಖಕ್ಕೆ ಬದಲಾಗಿ ಆನಂದ ನೀಡಿದೆ, ಯೇಸು ರಾಜ ನಿಮ್ಮ, ನಿಮ್ಮನ್ನಾರಾಧಿಸುವೆ, ನಿಮ್ಮನ್ನಾರಾಧಿಸುವೆ, ಯೇಸು ರಾಜ ನಿಮ್ಮ, ನಿಮ್ಮನ್ನಾರಾಧಿಸುವೆ, ನಿಮ್ಮನ್ನಾರಾಧಿಸುವೆ, ಯೇಸು ರಾಜ ನಿಮ್ಮ, ನಾನೇಸು ರಾಜ ನಿನ್ನ, ನೇಸು ರಾಜ ನಿನ್ನ, ನಾನೇಸು ರಾಜ ನಿಮ್ಮ, ನಾನೇಸು ರಾಜ ನಿಮ್ಮ, ನಿಮ್ಮನ್ನಾರಾಧಿಸುವೆ, ನಿಮ್ಮನ್ನಾರಾಧಿಸುವೆ, ಯೇಸು ರಾಜ ನಿಮ್ಮ. ಉಸಿರಾದ 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 ಯೇಸು, ನನ್ನ ಉಸಿರಾದ 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 ಯೇಸು, ಉಸಿರಾದ ಯೇಸು, ಉಸಿರಲ್ಲೇ ಬೆರೆತೆ ನನ್ನ ಉಸಿರೇ ನಾನಿಮ್ಮ ಸ್ತುತಿಪೆ, ನನ್ನ ಉಸಿರೇ ನಾನಿಮ್ಮ ಸ್ತುತಿಪೆ, ಓ ಉಸಿರಾದ 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 ಯೇಸು, ನನ್ನ ಉಸಿರಾದ 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 ಯೇಸು, ಉಸಿರಾದ ಯೇಸು, ಉಸಿರಲ್ಲೇ ಬರೆದೆ ನನ್ನ ಉಸಿರೇ ನಾನಿಮ್ಮ ಸ್ತುತಿಪೆ, ನನ್ನ ಉಸಿರೇ ನಾನಿಮ್ಮ ಸ್ತುತಿಪೆ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ, ಆರಾಧನೆ, ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ, ಆರಾಧನೆ, ಉಸಿರಾದ 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 ಯೇಸು, ನನ್ನ ಉಸಿರಾದ 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 ಯೇಸು, ಉಸಿರಾದ ಯೇಸು, ಉಸಿರಲ್ಲೇ ಬೆರೆತೆ ನನ್ನ ಉಸಿರೇ ನಾನಿನ್ನ ಸ್ತುತಿಪೆ, ನನ್ನ ಉಸಿರೇ ನಾನಿನ್ನ ಸ್ತುತಿಪೆ. ಲೋಕವೆಲ್ಲ ಮಾಯವಯ್ಯ, ನಿನ್ನ ಪ್ರೀತಿ
ಒಂದೇ ಶಾಶ್ವತವು, ಲೋಕವೆಲ್ಲ ನಶ್ವರವು, ನಿನ್ ಪ್ರೀತಿಯೊಂದೇ ಶಾಶ್ವತವು. ನಿನ್ನ ವಾಕ್ಯ ಧ್ಯಾನಿಸುವಾಗ యేసయ్య ನಿನ್ನ ನಾಮ ಸ್ತುತಿಸುವಾಗ, ನನ್ನ ರಾಜ ನಿನ್ನ ವಾಕ್ಯ ಧ್ಯಾನಿಸುವಾಗ యేసయ్య ನಿನ್ನ ನಾಮ ಸ್ತುತಿಸುವಾಗ, ಉಯಿರಾನ 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 ಯೇಸು, ನನ್ನ ಉಸಿರಾದ 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 ಯೇಸು, ಉಸಿರಾದ ಯೇಸು, ಉಸಿರಲ್ಲೇ ಬರೆದೆ ನನ್ನ ಉಸಿರೇ ನಿನ್ನ ಸ್ತುತಿಪೆ, ನನ್ನ ಉಸಿರೇ ನಿನ್ನ ಸ್ತುತಿಪೆ. ನಿನ್ನ ದೃಷ್ಟಿಸಿ ನೋಡುವೆನೋ, ನಿನ್ನ ನೆನಸಿ ಸ್ತುತಿಸುವೆನು. ಎಲ್ಲರೂ ಒಟ್ಟಾಗಿ ಸೇರಿ ಆಡುವ. ದೃಷ್ಟಿಸಿ ನೋಡುವೆನು, ನಿನ್ನ ನೆನಸಿ ಸ್ತುತಿಸುವೆನು. యేసయ్య ಸ್ತೋತ್ರವು, యేసయ్య ಸ್ತೋತ್ರವು, యేసయ్య ಸ್ತೋತ್ರವು, యేసయ్య ಸ್ತೋತ್ರವು. ಲೋಕವು ಅಳ್ಳಿದಾಗ ನೀನು ಸೆಳೆದುಕೊಂಡೆ, ಓ ಲೋಕವು ತಳ್ಳಿದಾಗ ನೀನು ಸೆಳೆದುಕೊಂಡೆ, ನಿನ್ನ ಪ್ರೀತಿಯಿಂದ ನಾ ಎಲ್ಲವ ಮರೆಯುವೆನು. ಯೇಸುವೇ ನಿನ್ನ ಪ್ರೀತಿಯಿಂದ ನಾ ಎಲ್ಲವ ಮರೆಯುವೆನು. ಎಲ್ಲರೂ ಆಡುವ. ನಿನ್ನ ದೃಷ್ಟಿಸಿ ನೋಡುವೆನು, ನಿನ್ನ ನೆನಸಿ ಸ್ತುತಿಸುವೆನು. ನಿನ್ನ ದೃಷ್ಟಿಸುವೆ, ನಿನ್ನ ದೃಷ್ಟಿಸಿ ನೋಡುವೆನು, ನಿನ್ನ ನೆನಸಿ ಸ್ತುತಿಸುವೆನು. యేసయ్య ಸ್ತೋತ್ರವು, యేసయ్య ಸ್ತೋತ್ರವು, యేసయ్య ಸ್ತೋತ್ರವು, యేసయ్య ಸ್ತೋತ್ರವು. ನೀ ನನ್ನ ಐಶ್ವರ್ಯವೇ, ಏಕೈಕ ಐಶ್ವರ್ಯವೇ, ಆತನೊಬ್ಬನೇ ನಮ್ಮ ಐಶ್ವರ್ಯ. ನೀ ನನ್ನ ಐಶ್ವರ್ಯವೇ, ಏಕೈಕ ಐಶ್ವರ್ಯವೇ, ನಿನ್ನ ಸಮ್ಮುಖವೇ ದಿನ ನನಗೆ ದೀಪವೇ. ಎಲ್ಲರೂ ಹೇಳೋಣವೇ, ನಿನ್ನ ಸಮ್ಮುಖವೇ ದಿನ ನನಗೆ ದೀಪವೇ. ಡ್ಯಾಡಿ, ವಿ ಲವ್ ಯು. ಸ್ತುತಿಯಲ್ಲಿ ಆರಾಧನೆಯಲ್ಲಿ ನೀನು ಮಹಿಮೆ ಹೊಂದಿದಿ. ನಿನ್ನ ನಾಮಕ್ಕೆ ಮಹಿಮೆಯಾಗಿದೆ ಸ್ವಾಮಿ. ನಿನ್ನ ನಾಮದ ಮಹಿಮೆಗೋಸ್ಕರ ನಮ್ಮನ್ನು ನೀನು ಉಪಯೋಗಿಸ್ತಾ ಇದ್ದಿ, ನಮ್ಮನ್ನು ಕರೆದಿದ್ದಿ, ಆರಿಸಿದ್ದಿ,
ನೇಮಿಸಿದ್ದಿ. ಅಪ್ಪ ತಂದೆ ಎಂದು ಕರೆಯುವ ಸೌಭಾಗ್ಯವನ್ನು ಕ್ರಿಸ್ತನಲ್ಲಿ ನಮಗೆ ಅನುಗ್ರಹಿಸಿದ್ದಿ. ಇಲ್ಲಿ ಯಾರು ಕೂಡ ಇದ್ದ ಹಾಗೆ ಇರುವುದೇ ಇಲ್ಲ. ಮಹಿಮೆಯಿಂದ ಮಹಿಮೆಗೆ ನೀನು ಪ್ರತಿಯೊಬ್ಬರನ್ನು ಕೊಂಡು ಹೋಗುತ್ತಾ ಇದ್ದಿ. ಅದಕ್ಕಾಗಿ ಸ್ತೋತ್ರ. ಎಲ್ಲರೂ ಕೂಡ ಮಹಿಮೆಯಿಂದ ಮಹಿಮೆಗೆ ಹೋಗ್ತಾ ಇದ್ದಾರೆ. ತಂದೆ ನಿನಗೆ ಸ್ತೋತ್ರ. ಮುಂದಿನ ಭಾಗದಲ್ಲಿರುವ ವಾಕ್ಯ ಸಂದೇಶಕ್ಕಾಗಿ ಕೂಡ ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ಮಾತನಾಡು. ನೀನು ಮಾತನಾಡಿದರೆ ನಾವು ಬದುಕುತ್ತೇವೆ. ಎಲ್ಲದರಲ್ಲಿ ಘನಮಾನ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ನಾನು ನಂಬುತ್ತೇನೆ ಎಲ್ಲರೂ ವಾಕ್ಯ ವರ್ಷಿಪ್ ಆರಾಧನೆ ಮತ್ತು ಸ್ತುತಿಯಲ್ಲಿ ಸಂತೋಷಪಟ್ಟಿದ್ದೀರಿ. ಈಗ ನಮ್ಮ ಮಧ್ಯದಲ್ಲಿ ಹಿರಿಯ ಸೇವಕರಾಗಿರುವಂಥ ವರ್ಡ್ ಆಫ್ ವಿಕ್ಟರಿ ಸಭೆಯ ಹಿರಿಯ ಸೇವಕರು ನಿಮಗೋಸ್ಕರ ಕರ್ತನು ಅವರ ಹೃದಯದಲ್ಲಿಟ್ಟಂಥ ಮಾತುಗಳನ್ನು ತಿಳಿಸುವವರಾಗಿದ್ದಾರೆ. ಯೇಸು ಕ್ರಿಸ್ತನ ನಾಮದಲ್ಲಿ ಅವರನ್ನು ನಾನು ವೆಲ್ಕಮ್ ಮಾಡುವವನಾಗಿದ್ದೇನೆ. ಯು ಆರ್ ಬ್ಲೆಸ್ಡ್. ಥ್ಯಾಂಕ್ ಯು ಫಾದರ್. ಲಾರ್ಡ್, ವಿ ವರ್ಶಿಪ್ ಯು. ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು. Hallelujah, 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 hallelujah. Holy Spirit, Holy Spirit, Holy Spirit, Holy Spirit. ಉರಿಯುವ ಆತ್ಮನೇ, ಸತ್ಯದ ಆತ್ಮನೇ, ಬಿಡಿಸಿದ ಆತ್ಮನೇ, ಪರಿಶುದ್ಧ ಆತ್ಮನೇ, ಉರಿಯುವ ಆತ್ಮನೇ, ಸತ್ಯದ ಆತ್ಮನೇ, ಬಿಡಿಸಿದ ಆತ್ಮನೇ, ಪರಿಶುದ್ಧ ಆತ್ಮನೇ. ಹಾಲೆಲೂಯಾ, 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 ಹಾಲೆಲೂಯಾ. ಆಲೋಚನಾಕರ್ತನೇ, ಪರಾಕ್ರಮಶಾಲಿ, ಮಹಿಮೆಯ ಆತ್ಮನೇ, ಪರಿಶುದ್ಧ ಆತ್ಮನೇ, ಆಲೋಚನಾಕರ್ತನೇ, ಪರಾಕ್ರಮಶಾಲಿ, ಮಹಿಮೆಯ ಆತ್ಮನೇ, ಪರಿಶುದ್ಧ ಆತ್ಮನೇ. ಹಾಲೆಲೂಯಾ, 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 ಹಾಲೆಲೂಯಾ. Thank you, Holy Spirit. Thank you, Lord, your presence. We are born into your presence, O God. ನಿನ್ನ ಸನ್ನಿಧಾನದಲ್ಲಿ ಕ್ರಿಸ್ತನಲ್ಲಿ ನಾವು ತಂದೆ ನಾವು ಹುಟ್ಟಿದ್ದೇವೆ, ಪವಿತ್ರಾತ್ಮನ ಬಲದಲ್ಲಿ. ಥ್ಯಾಂಕ್ ಯು ಕರ್ತನೇ. ಈ ವೇಳೆಯಲ್ಲಿ ಈ ವಾಹಿನಿಯಲ್ಲಿ ಯಾರೆಲ್ಲ ಮಾಧ್ಯಮದ ಮೂಲಕ, ಫೇಸ್ಬುಕ್ ಮೂಲಕ, ಟಿವಿ ಮೂಲಕ ಯಾರು ವಾಚ್ ಮಾಡ್ತಾ ಇದ್ದಾರೋ, ಯೂಟ್ಯೂಬ್ ಮೂಲಕ, ಅವರೆಲ್ಲರೂ ಸಂತೈಸಲ್ಪಡಲಿ, ಅವರೆಲ್ಲರೂ ಪ್ರಜ್ವಲಿಸಲಿ, ಅವರೆಲ್ಲರೂ ಕರ್ತನ ಕೃಪೆಯಿಂದ ತುಂಬಲ್ಪಡಲಿ. ಥ್ಯಾಂಕ್ ಯು. ನಮ್ಮ ಹೃದಯವು ತೆರೆಯಲ್ಪಟ್ಟಿದೆ, ನಮ್ಮ ಕಿವಿಗಳು ತೆರೆಯಲ್ಪಟ್ಟಿದೆ. ಪವಿತ್ರಾತ್ಮನೇ, ನಾವು ನಿನ್ನಿಂದ ನಡೆಸಲ್ಪಡುತ್ತೇವೆ, ನಾವು ನಿನ್ನಿಂದ ಹೊಂದುತ್ತೇವೆ. ಥ್ಯಾಂಕ್ ಯು. ಇನ್ ಜೀಸಸ್ ನೇಮ್, ಆಮೆನ್. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ನಾನು ವಂದಿಸ್ತಾ ಇದ್ದೇನೆ. ಪ್ರಿಯ, ನಾವು ಸ್ವಲ್ಪ ಹೊತ್ತು
ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡುವ. ಕರ್ತನು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. He loves you so much. ಸತ್ಯವೇದ ಹೇಳ್ತದೆ, ಆತನು ನಮ್ಮನ್ನು ಪ್ರೀತಿ ಮಾಡಿದ್ದು ಅದು ಶಾಶ್ವತವಾದ ಪ್ರೀತಿಯಿಂದ, ಮಮತೆಯಿಂದಲೇ ಆತನು ನಿಮ್ಮನ್ನು ಸೆಳೆದಿದ್ದಾನೆ. ನಾವೊಂದು ವಚನ ಓದುವ. ಯೆರೆಮೀಯನ ಗ್ರಂಥದಲ್ಲಿ ನಾವು ನೋಡ್ತೇವೆ. ಯೆರೆಮೀಯನ ಗ್ರಂಥ 31ನೇ ಅಧ್ಯಾಯ 3ನೇ ವಚನ. ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತವಾದ ಪ್ರೇಮದಿಂದಲೇ, ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ. Praise God. ಇಲ್ಲಿ ದೇವರು ನಮ್ಮನ್ನು ಪ್ರೀತಿ ಮಾಡಿದ. ಗಾಸ್ಪೆಲ್ ಇಸ್ ನಾಟ್ ಎ ಜಡ್ಜ್ಮೆಂಟ್. ಗಾಸ್ಪೆಲ್ ಇಸ್ ಟಾಕಿಂಗ್ ಅಬೌಟ್ ಲವ್. Praise God. ಒಬ್ಬ ವ್ಯಕ್ತಿ ಕಂಡಮನೇಷನ್, ಜಡ್ಜ್ಮೆಂಟ್ ಅದು ಮಾತಾಡುವುದಾದರೆ there is not a gospel. ಆಲ್ರೆಡಿ ಜನರು ಜಡ್ಜ್ಮೆಂಟ್ ಅಲ್ಲಿದ್ದಾರೆ. ಆಲ್ರೆಡಿ ಜನರು ಪಾಪದಲ್ಲಿದ್ದಾರೆ. ಆಲ್ರೆಡಿ ಅವರು ಶಾಪದಲ್ಲಿದ್ದಾರೆ. ಆಲ್ರೆಡಿ ಅವರು ಬಾಧೆಯಲ್ಲಿದ್ದಾರೆ. ಆಲ್ರೆಡಿ ಅವರು ಕೆಟ್ಟ ಅಭ್ಯಾಸದಲ್ಲಿ ಇದ್ದಾರೆ. ದೇ ಆರ್ ವೇಟಿಂಗ್ ಫಾರ್ ದ ಡೆಲಿವರೆನ್ಸ್. ದೇ ಆರ್ ವೇಟಿಂಗ್ ಫಾರ್ ದ ರಿಡಂಪ್ಷನ್. ಗಾಸ್ಪೆಲ್ ಇಸ್ ಟಾಕಿಂಗ್ ಅಬೌಟ್ ಇಸ್ ಅ ಲವ್. ಪ್ರೈಸ್ ಗಾಡ್. ಅದಕ್ಕೋಸ್ಕರ ಸತ್ಯವೇದ ಹೇಳುತ್ತದೆ, ನಾವು ನೋಡ್ತೇವೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿದ. ಅದರರ್ಥ ಕೇವಲ ಪ್ರೀತಿ ಮಾಡಿದ ಅಂತ ಬೈಬಲ್ ಹೇಳುವುದಿಲ್ಲ. 3ನೇ ಅಧ್ಯಾಯ 16ನೇ ವಚನ. ಈ ವಚನವನ್ನು ಯೇಸು ಸ್ವಾಮಿ ಮಾತಾಡುವುದು ಬೇರೆ ಯಾರಿಗಲ್ಲ, ನಿಕೋದಮನಿಗೆ. ನಿಕೋದಮ ಹಿರಿಸಭೆಯ ಬೋಧಕ. ನಾವು ನೋಡ್ತೇವೆ, ಕಡೆಗೆ ಅವನು ಯೇಸು ಸ್ವಾಮಿ ನಿಕೋದಮನಿಗೆ ಹೇಳ್ತಾನೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ತನ್ನ ಒಬ್ಬನೇ ಮಗನನ್ನು ಕಳುಹಿಸಿದ. ಪ್ರೈಸ್ ಗಾಡ್. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ಆತನನ್ನು ಕೊಟ್ಟನು. 17ನೇ ವಚನ. ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆ ಆಗಬೇಕೆಂಬುದು ಆತನು ಕಳಿಸಿಕೊಟ್ಟನೇ ಹೊರತು ತೀರ್ಪು ಮಾಡುವುದಕ್ಕೆ ಕಳಿಸಲಿಲ್ಲ. ಪ್ರೈಸ್ ಲಾರ್ಡ್. ಆತನು ನಂಬುವವನಿಗೆ ತೀರ್ಪು ಆಗುವುದಿಲ್ಲ, ಆದರೆ ನಂಬದವನಿಗೆ ದೇವರ ಒಬ್ಬನೇ ಮಗನ ಹೆಸರನ್ನು ನಂಬದೆ ಹೋದರಿಂದ ಆಗಲೇ ತೀರ್ಪು ಆಗಿ ಹೋಯಿತು. ಪ್ರೈಸ್ ಗಾಡ್. ಆ ತೀರ್ಪು ಏನೆಂದರೆ, ಬೆಳಕು ಲೋಕಕ್ಕೆ ಬಂದಿದ್ದರೂ ಮನುಷ್ಯರ ಕೃತ್ಯಗಳು ಕೆಟ್ಟವು ಆಗಿರುವುದರಿಂದ ಅವರು ಬೆಳಕಿಗಿಂತ ಕತ್ತಲನ್ನೇ ಹೆಚ್ಚಾಗಿ ಪ್ರೀತಿಸಿದರು. ಕೆಟ್ಟದನ್ನು ಮಾಡುವವನು ಬೆಳಕನ್ನು ಸಹಿಸುವುದಿಲ್ಲ, ತಮ್ಮ ಕೃತ್ಯಗಳು ದುಷ್ಕೃತ್ಯಗಳಾಗಿ ತೋರಿ ಬಂದವೆಂದು ಬೆಳಕಿಗೆ ಬರುವುದಿಲ್ಲ. ಆದರೆ ಸತ್ಯವನ್ನು ಅನುಸರಿಸಿ ನಡೆಯುವವನು ನಾನು ದೇವರಿಂದ ನಡೆಸಿಕೊಂಡು ತನ್ನ ಕೃತ್ಯಗಳನ್ನು ಮಾಡಿದ್ದೇನೆಂದು ತೋರಿಸಿದಾಗ ಬೆಳಕಿಗೆ ಬರುತ್ತಾನೆ. ಪ್ರೈಸ್ ಗಾಡ್. ನಂಬರ್ 1 ಥಿಂಗ್, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿದ. ಪ್ರೈಸ್ ಗಾಡ್. ಆತನು ಪ್ರೀತಿ ಮಾಡಿದ, ನನ್ನನ್ನು ಮತ್ತು ನಿನ್ನನ್ನು ಪ್ರೀತಿ ಮಾಡಿದ್ದಾನೆ. ಆತನ ಪ್ರೀತಿ ಇವತ್ತು ನನ್ನನ್ನು ಮತ್ತು ನಿನ್ನನ್ನು ಸೆಳೆದಿದೆ. ಮಮತೆಯಿಂದ ನಾನು ಸೆಳೆಯುತ್ತಾ ಇದ್ದೇನೆ. ಒಂದು ತಾಯಿ ತನ್ನ ಮಗುವನ್ನು ಹೇಗೆ ಸೆಳೆಯುತ್ತಾಳೆ? ಮಮತೆಯಿಂದ ಸೆಳೆಯುತ್ತಾಳೆ. ಒಬ್ಬ ಕೋಟ್ಯಾಧಿಪತಿ ಒಂದು ಜಸ್ಟ್ ಚೆಕ್ ಮಾಡಲಿಕ್ಕೆ ಒಂದು ರಸ್ತೆ ಬದಿಯಲ್ಲಿದ್ದ ಮಗುವನ್ನು ಆತನು ಆ ಮಗುವಿಗೆ ಸ್ವೀಟ್ಸ್ ಕೊಟ್ಟ. ಏನು ಕೊಟ್ಟ? ನಿನ್ನ ತಾಯಿಯನ್ನು ಬಿಟ್ಟು ನನ್ನೊಟ್ಟಿಗೆ ಬರ್ತೀಯಾ ಅಂತ ಕೇಳಿದಾಗ ಅವನು ಎಷ್ಟು ದೊಡ್ಡ ಗಾಡಿಯಲ್ಲಿ ಕುತ್ಕೊಳಿಸಿದರು, ಎಷ್ಟು ದೊಡ್ಡ ಇದು ಕೊಡ್ತೇನೆ ಅಂತ ಹೇಳಿದ್ರು. ಆ ಮಗು ತಾಯಿಯನ್ನು ಬಿಟ್ಟು ಬರಲಿಲ್ಲ. ಯಾಕಂತ ಹೇಳಿದ್ರೆ ಅದು ತಾಯಿಯ ಮಮತೆ. ಪ್ರೈಸ್ ಗಾಡ್. ಒಂದು ವೇಳೆ ನಮಗೆ ದೇವರ ಪ್ರೀತಿ ಅರ್ಥ ಆಯ್ತು ಅಂತ ಹೇಳಿದ್ರೆ ನಾವು ಲೋಕವನ್ನು ಪ್ರೀತಿ ಮಾಡೋದಿಲ್ಲ. ಲೋಕವನ್ನು, ಅದರಲ್ಲಿರುವುದನ್ನು ಪ್ರೀತಿಸಬೇಡ್ರಿ. ಲೋಕದಲ್ಲಿರುವ ಕಣ್ಣಿನಾಶೆ, ಶರೀರದಾಶೆ, ಬದುಕು ಬಾಳಿನ ಡಂಬ ಇವುಗಳು ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟುತ್ತದೆ. When you understand the love of God, it will draw near to you. ಅದು ನಿಮ್ಮನ್ನು ಹತ್ತಿರಕ್ಕೆ ಕರ್ಕೊಂಡು ಬರುತ್ತದೆ. Gospel is talking about only love, not judgment. Praise God, not judgment. ಇದು ನಿಕೋದಮನಿಗೆ ಯೇಸು ಸ್ವಾಮಿ ಹೇಳಿದ. ನಾವು ಯೇಸು ಸ್ವಾಮಿ ಹೇಳಿದ್ದನ್ನು ಮಾತಾಡಬೇಕು. Praise God.
ಮನುಷ್ಯರ ಅಪರಾಧಗಳನ್ನು, ಮನುಷ್ಯರ ಪಾಪವನ್ನು, ಮನುಷ್ಯರ ಮೇಲಿದ್ದ ಜಡ್ಜ್ಮೆಂಟನ್ನು, ಮನುಷ್ಯರ ಮೇಲಿದ್ದ ತೀರ್ಪನ್ನು ದೇವರು ಅವರ ಲೆಕ್ಕಕ್ಕೆ ಹಾಕಲಿಲ್ಲ. ದೇವರು ಎಲ್ಲವನ್ನು ಕ್ರಿಸ್ತನ ಮೇಲೆ ಹಾಕಿದ್ದಾನೆ. ಇದೆಯಾ ಬೈಬಲಲ್ಲಿ? ನಾನು ನಿಮಗೆ ತೋರಿಸ್ತೇನೆ. ವಾಟ್ ಇಸ್ ದ ಗಾಸ್ಪೆಲ್? ವಾಟ್ ಇಸ್ ದ ಮೆಸೇಜ್ ಆಫ್ ಗಾಸ್ಪೆಲ್? ವಾಟ್ ಇಸ್ ದ ಗುಡ್ ನ್ಯೂಸ್? ನಾನು ಓದ್ತೇನೆ 2 ಕೊರಿಂಥ 5ನೇ ಅಧ್ಯಾಯ. ನಾವು ನೋಡ್ತೇವೆ 18ನೇ ವಚನ. ಇದೆಲ್ಲ ದೇವರಿಂದಲೇ ಉಂಟಾದುದು, ಆತನು ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನ ಪಡಿಸಿಕೊಂಡು ಸಮಾಧಾನ ವಿಷಯವಾದ ಸೇವೆಯನ್ನು ನಮಗೆ ಅನುಗ್ರಹಿಸಿದ್ದಾನೆ. ಯಾವ ಸೇವೆಯನ್ನು ಕೊಟ್ಟಿದ್ದಾನೆ? ಸಮಾಧಾನದ ವಿಷಯವಾದ ಸೇವೆಯನ್ನು ಪ್ರತಿಯೊಬ್ಬರಿಗೆ ಕೊಟ್ಟಿದ್ದಾನೆ. ಯಾರು ಯೇಸುವನ್ನು ಅಂಗೀಕಾರ ಮಾಡಿದ್ದಾರೋ, ಯಾರು ಬಾರ್ನ್ ಅಗೇನ್ ಆಗಿದ್ದಾರೋ ಅವರಿಗೆ ಸಮಾಧಾನದ ಸೇವೆ ಕೊಡಲ್ಪಟ್ಟಿದೆ. ಹೇಗೆ ಕೊಡಲ್ಪಟ್ಟಿದೆ? ಅನುಗ್ರಹಿತ. ಆ ಸಮಾಧಾನ ವಾಕ್ಯವೇನೆಂದರೆ 19ನೇ ವಚನ, 2 ಕೊರಿಂಥಿಯನ್ಸ್ 5 ಚಾಪ್ಟರ್ 19 ವರ್ಸ್. ಆ ಸಮಾಧಾನ ವಾಕ್ಯವೇನೆಂದರೆ ದೇವರು ಮನುಷ್ಯರ ಅಪರಾಧಗಳನ್ನು ಅವರ ಲೆಕ್ಕಕ್ಕೆ ಹಾಕದೆ ಲೋಕವನ್ನು ಕ್ರಿಸ್ತನಲ್ಲಿ ತನಗೆ ಸಮಾಧಾನ ಪಡಿಸಿಕೊಳ್ಳುತ್ತಿದ್ದಾನೆಂಬುದು. ಅದನ್ನು ಸಾರುವ ಸೇವೆಗೆ ನಮ್ಮನ್ನು ನೇಮಿಸಿದನು. ಆ ಸಮಾಧಾನ ವಾಕ್ಯವೇನೆಂದರೆ ದೇವರು ಮನುಷ್ಯರ ಅಪರಾಧಗಳನ್ನು, ಮನುಷ್ಯರ ಮೇಲಿದ್ದ ಜಡ್ಜ್ಮೆಂಟ್, ಮನುಷ್ಯರ ಮೇಲಿದ್ದ ತೀರ್ಪು, ಮನುಷ್ಯರ ಮೇಲಿದ್ದ ಶಾಪ, ಮನುಷ್ಯರ ಮೇಲೆ ಇದ್ದ ವ್ಯಾಧಿ ದೇವರು ಅವರ ಲೆಕ್ಕಕ್ಕೆ ಹಾಕದೆ, ಯಾರು ಪಾಪ ಮಾಡುತ್ತಾನೆ ಅವನ ಲೆಕ್ಕಕ್ಕೆ ಬರುತ್ತದೆ. ಆದರೆ ದೇವರು ಅವರ ಅಪರಾಧಗಳನ್ನು, ಅವರ ಮಿಸ್ಟೇಕ್ಗಳನ್ನು, ಅವರ ವೀಕ್ನೆಸ್ಗಳನ್ನು, ಅವರ ಜಡ್ಜ್ಮೆಂಟನ್ನು ಅವರ ಲೆಕ್ಕಕ್ಕೆ ಹಾಕದೆ ಕ್ರಿಸ್ತನಲ್ಲಿ, ಅದರರ್ಥ ಕ್ರಿಸ್ತನಲ್ಲಿ ಹೊತ್ತುಕೊಂಡು ಹೋಗಿದ್ದಾನೆ. ಕ್ರಿಸ್ತನಲ್ಲಿ ತನಗೆ ಲೋಕವನ್ನು ಸಮಾಧಾನ ಪಡಿಸಿಕೊಂಡಿದ್ದಾನೆ. ಇವತ್ತು ನಾವು ಸೇವೆ ಮಾಡುವಂಥದ್ದು ಸಮಾಧಾನದ ಗಾಸ್ಪೆಲ್, ಗಾಸ್ಪೆಲ್ ಆಫ್ ಪೀಸ್, ನಾಟ್ ಗಾಸ್ಪೆಲ್ ಆಫ್ ಕಂಡಮಿನೇಷನ್. ಗಾಸ್ಪೆಲ್ ಇಸ್ ದ ಪವರ್ ಆಫ್ ಗಾಡ್ ಟು ಚೇಂಜ್ ದ ಲೈಫ್ಸ್ ಆಫ್ ದ ಪೀಪಲ್. ಪ್ರೇಸ್ ಗಾಡ್. ಇಟ್ಸ್ ಅ ಪವರ್, ಇಟ್ಸ್ ನಾಟ್ ಓನ್ಲಿ ವರ್ಡ್. ಅದು ಕೇವಲ ಮಾತುಗಳಲ್ಲ. ದೇವರ ರಾಜ್ಯವು ಕೇವಲ ಮಾತುಗಳಲ್ಲಿಲ್ಲ, ದೇವರ ರಾಜ್ಯವು ಶಕ್ತಿಯಲ್ಲಿದೆ. ಇಟ್ಸ್ ಅ ಪವರ್. ಯಾವಾಗ ನಾವು ದೇವರ ಹಾರ್ಟ್ ಬೀಟನ್ನು ಅರ್ಥ ಮಾಡಿಕೊಂಡು, ಯಾವಾಗ ದೇವರ ಪ್ರೀತಿಯನ್ನು ಒಬ್ಬ ವ್ಯಕ್ತಿ ಅರ್ಥ ಮಾಡಿಕೊಂಡು ಅದನ್ನು ಪ್ರೀಚ್ ಮಾಡುತ್ತಿರುವಾಗ, ದ ಗಾಡ್ಸ್ ಲವ್ ವಿಲ್ ಡ್ರಾ ಪೀಪಲ್ ನಿಯರ್ ಟು ಗಾಡ್. ಅದಕ್ಕೆ ಯೇಸು ಹೇಳಿದ, ನನ್ನ ತಂದೆಯು ಸೆಳೆಯದೆ ಹೊರತು ಯಾರು ನನ್ನ ಬಳಿಗೆ ಬರಲಿಕ್ಕೆ ಆಗುವುದಿಲ್ಲ. ನಾವೆಷ್ಟೇ ದೊಡ್ಡ ಪ್ರಸಂಗ ಮಾಡಬಹುದು, ಬೇಕಾದ್ರೆ ಸ್ಕ್ರಿಪ್ಚರ್ಗಳನ್ನು ಬಿಡಿಸಿ ಬಿಡಿಸಿ ಮಾತಾಡಬಹುದು. ವಿತೌಟ್ ವರ್ಕ್ ಆಫ್ ದ ಹೋಲಿ ಸ್ಪಿರಿಟ್, without love of Christ, no one can come to God. Praise God. ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ, Romans 2 chapter 4 verse, goodness of God lead unto repentance. Goodness of God. ದೇವರ ಒಳ್ಳೆಯತನ ನಿನಗೆ ಮನಸ್ಸನ್ನು ಬೇರೆ ಮಾಡುವುದಕ್ಕೆ ಪ್ರೇರೇಪಿಸ್ತದೆ ಅಂತ ನಿನಗೆ ಗೊತ್ತಿಲ್ಲವೋ? ಅದು ಪ್ರೇರೇಪಣೆ ಕೊಡುತ್ತದೆ ದೇವರ ಒಳ್ಳೆಯತನ. ಆಲ್ರೆಡಿ ಜನರು ಕಂಡಮಿನೇಷನ್ ಇದೆ, ಆಲ್ರೆಡಿ ಅವರು ದುಃಖದಲ್ಲಿದ್ದಾರೆ, ಆಲ್ರೆಡಿ ಅವರು ಭಯದಲ್ಲಿದ್ದಾರೆ, ಆಲ್ರೆಡಿ ಅವರು ಡಿಪ್ರೆಸ್ ಆಗಿದ್ದಾರೆ, ಆಲ್ರೆಡಿ ರಾಂಗ್ ಹ್ಯಾಬಿಟ್ ಅಲ್ಲಿ ಬಿದ್ದಿದ್ದಾರೆ, ಪಾಪದಲ್ಲಿ ಬಿದ್ದಿದ್ದಾರೆ. ಒಂದು ವೇಳೆ ಪಾಪದಲ್ಲಿ ಬಿದ್ದ ಮನುಷ್ಯನಿಗೆ ನೀನು ದೇವರು ನಿನ್ನ ಮೇಲೆ ಸಿಟ್ಟು ಇಟ್ಟಿದ್ದಾನಂತ ಹೇಳಿದರೆ ಅವನಿಗೆ ಓನ್ಲಿ ಕೇವಲ ಲಾ, ಬಿಕಾಸ್ ಆಫ್ ದ ಫಿಯರ್ ಆಫ್ ಪನಿಷ್ಮೆಂಟ್. ಅವನು ಚೇಂಜ್ ಮಾಡಿದ್ರು ಅವನ ಲೈಫ್ ಚೇಂಜ್ ಆಗುವುದಿಲ್ಲ. ಅವನ ಬಲದಲ್ಲಿ ಲೈಫ್ ಅನ್ನು ಚೇಂಜ್ ಮಾಡಲಿಕ್ಕೆ ಆಗುವುದಿಲ್ಲ. ಓಲ್ಡ್ ಟೆಸ್ಟಮೆಂಟ್ ಅಲ್ಲಿ ದೇವರು ತಮ್ಮ ಲೈಫ್ ಅನ್ನು ಕಂಟ್ರೋಲ್ಗೆ ತರಲಿಕ್ಕೆ ಮನುಷ್ಯರಿಗೆ ಧರ್ಮಶಾಸ್ತ್ರವನ್ನು ಕೊಟ್ಟ. ಧರ್ಮಶಾಸ್ತ್ರವು ಎಲ್ಲಿವರೆಗೆ ಅಂತ ಹೇಳಿದ್ರೆ ಅದು ಕ್ರಿಸ್ತ ನಂಬಿಕೆಯ ಬರುವ ತನಕ ಅದು ನಮ್ಮನ್ನು ಕಾಯ್ತಾ ಇತ್ತು ಅಂತ ಬೈಬಲ್ ಹೇಳ್ತದೆ. ಕಾಯ್ತಾ ಇತ್ತು. ಫಾರ್ ಎಕ್ಸಾಂಪಲ್, ದೇವರ ವಾಕ್ಯವನ್ನು ನಾವು ಲೈಫ್ ಆಗಿ ತೆಗೆದುಕೊಂಡ್ರೆ, ಜೀವವಾಗಿ ತೆಗೆದುಕೊಂಡ್ರೆ, ಆ ವಾಕ್ಯದೊಟ್ಟಿಗೆ ನಾವು ಎಂಜಾಯ್ ಮಾಡುತ್ತೇವೆ. ಅದನ್ನು ರೂಲ್ಸ್ ಮತ್ತು ರೆಗ್ಯುಲೇಷನ್ ಆಗಿ ತೆಗೆದುಕೊಂಡ್ರೆ ಅದು ನಮಗೆ ಭಾರ ಆಗ್ತದೆ. ಬಿಕಾಸ್ ಆಫ್ ದ ಪನಿಷ್ಮೆಂಟ್, ಫಿಯರ್ ಆಫ್ ಪನಿಷ್ಮೆಂಟ್. ಅದಕ್ಕೋಸ್ಕರ ದೇವರು ನಮ್ಮನ್ನು ಕರೆಯಲಿಲ್ಲ. ಒಂದು ಮಗುವನ್ನು ಪನಿಷ್ಮೆಂಟ್ನ ಬೆತ್ತ ಹಿಡಿದು ಕರೆಯುವುದೇ ಬೇರೆ, ಮಮತೆಯಿಂದ ಸೆಳೆಯುವುದು ಬೇರೆ. ದೇವರು ಹೇಳಲಿಲ್ಲ, ನಿನ್ನನ್ನು ಬೆತ್ತ ಹಿಡಿದು ನಾನು ಸೆಳೆಯುತ್ತಾ ಇದ್ದೇನೆ. ಎರಡು ತಂದೆ ತಾಯಿಗಳು ಇರ್ತಾರೆ, ಕೆಲವೊಮ್ಮೆ ಬೆತ್ತ ಹಿಡಿದು ಹೇಳ್ತಾರೆ ಇಲ್ಲಿ ಬಾ ಅಂತ. ಬಿಕಾಸ್ ಆಫ್ ದ ಪನಿಷ್ಮೆಂಟ್ ಮಗು ಓಡಿ ಬರ್ತದೆ, ಏನಾದ್ರು ಜಾಸ್ತಿ ಬಿಟ್ಟು ಬಿಡ್ಲಿಕ್ಕಿದೆ ಮತ್ತೆ. ರೈಟ್. ಅದೇ ಮಗು
ಪ್ರೀತಿಯಿಂದ ಬರುವಂಥದ್ದು ಅದು ಜಾಯ್ಫುಲ್ ಆಗಿ ಬರುತ್ತದೆ, ಸಂತೋಷವಾಗಿ ಬರುತ್ತದೆ. ಅದು ಗೊತ್ತಿದೆ, ನನ್ನ ತಾಯಿ ನನಗೆ ಸೆಕ್ಯೂರಿಟಿ ಅಂತ. ಪ್ರೈಸ್ ಗಾಡ್. ಇವತ್ತು ಪ್ರಿಯರೇ, ನಿಮ್ಮ ಪ್ರತಿಯೊಂದು ಸಮಸ್ಯೆಗೆ ದೇವರು ಸೆಕ್ಯೂರಿಟಿ ಆಗಿದ್ದಾನೆ. ಅದಕ್ಕೋಸ್ಕರ ಆತನು ಹೇಳ್ತಾ ಇದ್ದಾನೆ, ನಾನು ನಿನ್ನನ್ನು ಪ್ರೀತಿ ಮಾಡಿದ್ದು ಶಾಶ್ವತವಾದ ಪ್ರೀತಿಯಿಂದ. ಒಂದು ವೇಳೆ ಅನೇಕರು ನೀವು ಸೂಸೈಡ್ ಥಾಟ್ಸ್ ಅಲ್ಲಿ ಎಲ್ಲ ಮುಗಿಯಿತು, ಅಥವಾ ನೀನು ಪಾಪ ಮಾಡಿದ್ಯಾ, ಫಸ್ಟ್ ಆಫ್ ಆಲ್ ನೋಡಿ, ಟೆಂಪ್ಟೇಷನ್ ಸ್ಟಾರ್ಟ್ ಆಗುವುದು ಶರೀರದಲ್ಲಿ. ಟೆಂಪ್ಟೇಷನ್ ನಲ್ಲಿ ನೀನು ಕಾನ್ಫಿಡೆನ್ಸ್ ಅನ್ನು ತೋರಿಸಿದಾಗ ಅಲ್ಲಿ ಪಾಪವಾಗುವಂಥದ್ದು. ಮೂಮೆಂಟ್ ಪಾಪವಾಯಿತು ಅಂತ ಹೇಳ್ತಿರುವಾಗ ಇಮ್ಮಿಡಿಯೇಟ್ಲಿ ಅದು ಲೀಡ್ ಮಾಡುತ್ತದೆ ಕಂಡಮಿನೇಷನ್ಗೆ. ಕಂಡಮಿನೇಷನ್ ಬಂತು ಅಂತ ಹೇಳ್ತಿರುವಾಗ ಸೈತಾನ ಬಂದು ಸುಳ್ಳು ಹೇಳ್ತಾನೆ, ನಿನಗೆ ಇನ್ನು ಇದರಿಂದ ಹೊರಗೆ ಬರಲಿಕ್ಕೆ ಆಗುವುದಿಲ್ಲ. ದೇವರು ನಿನ್ನ ಮೇಲೆ ಆಲ್ರೆಡಿ ಕೋಪದಲ್ಲಿದ್ದಾನೆ, ದೇವರು ನಿನ್ನನ್ನು ಕೈ ಬಿಟ್ಟಿದ್ದಾನೆ. ದೇವರು ಮೊದಲು ಹೇಳಿದರೆ ಮಿಸ್ಟೇಕ್ ಮಾಡಬಾರದು. ಮೊನ್ನೆ ಒಬ್ಬ ಪ್ರಸಂಗಿ ಪ್ರೀಚ್ ಮಾಡಿದ್ದಾನೆ, ದೇವರ ಕೋಪವು ನಿಮ್ಮ ಮೇಲೆ ಬರ್ತದೆ. ಕಂಡಮಿನೇಷನ್. ಆ ಕಂಡಮಿನೇಷನ್ಗೆ ಅವನೇನ್ ಮಾಡ್ತಾನೆ, ಮಾಡಿದ್ದನ್ನು ಪುನಃ ಮಾಡ್ತಾನೆ, ಅದು ಮರಣಕ್ಕೆ ನಡೆಸ್ತದೆ. ಇದೇ ಆಯಿತು ಯೂದನ ಲೈಫಲ್ಲಿ. ಯೇಸುವಿನ ಶಿಷ್ಯನಾದ ಅವನು ಮಿಸ್ಟೇಕ್ ಮಾಡಿದ, ಅವನು ಪಾಪವನ್ನು ಒಪ್ಪಿದ, ಅವನು ಪಾಪವನ್ನು ಅರಿಕೆ ಮಾಡಿದ, ಏನೆಲ್ಲ ಮಾಡಲಿಕ್ಕೆ ಎಲ್ಲ ಮಾಡಿಬಿಟ್ಟ. ನಾನು ಪಾಪಿ ಅಂತ ಹೇಳಿದ, ನಾನು ನಿರಪರಾಧಿಯನ್ನು ಮಾರಿದೆ ಅಂತ ಹೇಳಿದ. ಬೇಕಾದ್ರೆ ನಿಮಗೋಸ್ಕರ ನಾನು ಓದ್ತೇನೆ. ಐ ವಿಲ್ ರೀಡ್ ಫಾರ್ ಯು. ಮತ್ತಾಯನು ಬರೆದ ಸುವಾರ್ತೆಯಲ್ಲಿ 27ನೇ ಅಧ್ಯಾಯ 3ನೇ ವಚನ. ಆಗ ಆತನು ಹಿಡುಕೊಟ್ಟ ಯೂದನು ಆತನಿಗೆ ಮರಣದಂಡನೆಯ ತೀರ್ಪಾಯಿತೆಂದು ನೋಡಿ ಪಶ್ಚಾತ್ತಾಪಪಟ್ಟು ಈ 30 ರೂಪಾಯಿಗಳನ್ನು ಮಹಾಯಾಜಕರಿಗೆ ಹಿರಿಯರಿಗೂ ತಿರುಗಿ ತಂದು ತಪ್ಪಿಲ್ಲದವನನ್ನು ಮರಣಕ್ಕೆ ಒಪ್ಪಿಸಿಕೊಟ್ಟು ಪಾಪ ಮಾಡಿದೆನು ಅಂದನು. ಪ್ರೈಸ್ ಗಾಡ್. ಅದಕ್ಕವರು, ಅದು ನಮಗೇನು, ನೀನು ನೋಡಿಕೋ ಅಂದರು. ಆಗ ಅವನು ಹಣವನ್ನು ದೇವಾಲಯದೊಳಗೆ ಬಿಸಾಡಿಬಿಟ್ಟು ಹೊರಟೋಗಿ ಉರುಳು ಹಾಕಿಕೊಂಡು ಸತ್ತನು. ಅವನು ಅರಿಕೆ ಮಾಡಲಿಲ್ವೋ ಪಾಪದ? ತಾನು ಪಾಪ ಮಾಡಿದೆ ಅಂತ ಒಪ್ಪಲಿಲ್ವೋ? ಆ ಹಣವನ್ನು ಅವನು ಬಿಸಾಡಲಿಲ್ವೋ? ಎಲ್ಲ ಮಾಡಿದ್ದಾನೆ. ಯಾಕೆ ಸುಸೈಡ್ ಮಾಡಿದ್ದ? ಇವತ್ತು ಯಾಕೆ ಅನೇಕರು ಸುಸೈಡ್ ಮಾಡುತ್ತಾರೆ? ಬಿಕಾಸ್ ಆಫ್ ದ ಕಂಡಮಿನೇಷನ್. ಒಂದು ವೇಳೆ ಆತನು ತಿಳಿದುಕೊಂಡಿದ್ದರೆ, ಯೇಸು ನನ್ನನ್ನು ಇದ್ದ ಹಾಗೆ ಪ್ರೀತಿ ಮಾಡಿದ್ದಾನೆ, ಆತನನ್ನು ಪ್ರೀತಿ ಮಾಡುತ್ತಾನೆ. ಒಂದು ವೇಳೆ ತಿಳಿದಿದ್ದರೆ ಅವನು ರಿಪೆಂಟ್ ಆಗ್ತಾ ಇದ್ದ. ಅದಕ್ಕೆ ಬೈಬಲ್ ಹೇಳ್ತದೆ, ಗುಡ್ನೆಸ್ ಆಫ್ ಗಾಡ್ ಲೀಡ್ ಅನ್ ಟು ರಿಪೆಂಟೆನ್ಸ್, ನಾಟ್ ಆಂಗರ್ ಆಫ್ ಗಾಡ್. ಅವನನ್ನಿಸಿದ ದೇವರು ನನ್ನ ಮೇಲೆ ಕೋಪದಲ್ಲಿದ್ದಾನೆ. ಸಹಿತ ಅವನಿಗೆ ಸುಳ್ಳು ಹೇಳಿದ, ನಿನ್ಗೇನು ಜೀವಿತ ಇಲ್ಲ, ಎಲ್ಲ ಮುಗಿಯಿತು, ಗೋ ಅಂಡ್ ಹ್ಯಾಂಗ್. ಪ್ರೈಸ್ ಗಾಡ್. ಅದೇ ರೀತಿ ಪೇತ್ರ ಕೂಡ 3 ಸರ್ತಿ ನೆಗ್ಲೆಕ್ಟ್ ಮಾಡಿದ ಯೇಸು. ನನಗೆ ಗೊತ್ತಿಲ್ಲ ಈ ವ್ಯಕ್ತಿ ಯಾರು ಅಂತ ಹೇಳಿದ. ನಾವು ನೋಡ್ತೇವೆ, ಪೇತ್ರ ಯೇಸುಸ್ವಾಮಿ ಬಳಿಗೆ ಹೋಗ್ಲಿಲ್ಲ ರೀ. ಪೇತ್ರ ಕಂಡಮಿನೇಷನ್ ನಿಂದ ಅವನು ಬಲೆ ಹಿಡ್ಕೊಂಡು ಹೋದ. ಅವನನ್ನು ಉಳಿದವರೆಲ್ಲರೂ ಹಿಂಬಾಲಿಸಿದರು. ಮುಗೀತು, ಇನ್ನು ಮಿನಿಸ್ಟ್ರಿ ಎಲ್ಲ ಮುಗೀತು, ಇನ್ನು ಯಾವುದು ಬೇಡ. ಯೇಸುಸ್ವಾಮಿ ಅವನನ್ನು ಹುಡುಕಿದ. ಮಕ್ಕಳಿರ, ಬ್ರೇಕ್ಫಾಸ್ಟ್ ಮಾಡಿದಿರಾ? ಕಡೆ ಯೇಸುಸ್ವಾಮಿ ಅವರೊಟ್ಟಿಗೆ ಊಟ ಮಾಡಿದ. ಫಸ್ಟ್ ಪೇತ್ರನ ಹತ್ರ ಮಾತಾಡಿದ, ಯೋನನ ಮಗನಾದ ಸಿಮೋನ್ನೇ, ನಿನ್ನನ್ನು ಪ್ರೀತಿ ಮಾಡುತ್ತೀಯಾ? ಯೇಸುವನ್ನು 3 ಸತಿ ನೆಗ್ಲೆಕ್ಟ್ ಮಾಡಿದ್ದು. ಯೇಸುಗೆ ಅವನ ಮುಂದೆ ಹೊಡೆದರು, ಉಗುಳಿದರು, ಮುಳ್ಳಿನ ಕಿರೀಟವನ್ನು ಹಾಕಿದರು. ಆ ಸಂದರ್ಭದಲ್ಲಿ ಅಟ್ಲೀಸ್ಟ್ ಪೇತ್ರ ನಿನಗಾದ್ರೂ ನಿಲ್ಬೋದಿತ್ತು. 3.5 ವರ್ಷ ನನ್ನೊಟ್ಟಿಗೆ ತಿಂದು ಊಟ ಮಾಡಿ. ನೋ ಕಂಡಮಿನೇಷನ್. ಪ್ರೈಸ್ ಗಾಡ್. ಒನ್ ವರ್ಡ್ ಯಾಸ್ಕರ್, ಯೋನನ ಮಗನಾದ ಸಿಮೋನ್, ನಿನ್ನನ್ನು ಪ್ರೀತಿಸ್ತೀಯ? 3 ಸರ್ತಿ ಕೇಳಿದ. ಜಸ್ಟ್ ಪೇತ್ರ ಅವನ ಮನಸ್ಸನ್ನು ಚೇಂಜ್ ಮಾಡಿದ. ಹೇಳಿದ, ಸ್ವಾಮಿ ನಿನಗೆಲ್ಲ ಗೊತ್ತಿದೆ, ಯು ನೋ ಮೈ ಹಾರ್ಟ್. ಆದರೆ ಅದು ನೆಗ್ಲೆಕ್ಟ್ ಮಾಡಿದ್ದು ಬಿಕಾಸ್ ಆಫ್ ದ ಫಿಯರ್, ನಾಟ್ ಹಾರ್ಟ್ಫುಲಿ. God is watching your heart. Praise God. ಚೇಂಜ್ ಆದ. Praise God. ದೇವರ ಪ್ರೀತಿ, ಕ್ರಿಸ್ತನ ಪ್ರೀತಿ ಪೇತ್ರನನ್ನು ಚೇಂಜ್ ಮಾಡಿತ್ತು. ಕಂಡಮಿನೇಷನ್ ಇನ್ನೊಬ್ಬರಿಗೆ ಗಲ್ಲು ಹಾಕಿತ್ತು. ಸುಸೈಡ್ ಮಾಡಿದ, ಗಲ್ಲು ಹಾಕಿಕೊಂಡು ಸತ್ತ, ಉರುಳು ಹಾಕಿಕೊಂಡು ಸತ್ತ.
ಇವತ್ತು ಅನೇಕರು ಡಿಸ್ಟ್ರಾಯ್ ಆಗ್ತಾ ಇದ್ದಾರೆ. ದೇ ಆರ್ ಆಲ್ರೆಡಿ ಕಂಡೇಮ್. ಒಂದು ವೇಳೆ ಈ ಹೊತ್ತಿನಲ್ಲಿ ಯಾರಾದರೂ ನೀವು ಮಿಸ್ಟೇಕ್ ಮಾಡಿದ್ದೀರಿ ಅಥವಾ ತಪ್ಪು ಮಾಡಿದ್ದೀರಿ, ಏನೋ ನಿಮ್ಮಲ್ಲಿ ಮಿಸ್ಟೇಕ್ ಆಗಿ ತಪ್ಪು ಆಗಿದೆ, ನಿನಗೆ ಎಲ್ಲಿಯೂ ದಾರಿ ಕಾಣುವುದಿಲ್ಲ, ಎಲ್ಲಿ ಹೋಗುವುದು, ಹೇಗೆ ಏನು ಮಾಡೋದಂತ ಭಯ ಪಡಬೇಡ. ದೇವರು ನಿನ್ನನ್ನು ಪ್ರೀತಿ ಮಾಡಿದ್ದಾನೆ. He loves you so much. ಆತ ನಿನ್ನನ್ನು ಪ್ರೀತಿ ಮಾಡಿದ್ದು ಶಾಶ್ವತವಾದ ಪ್ರೀತಿಯಲ್ಲಿ, ಮಮತೆಯಿಂದಲೇ ಆತ ನಿನ್ನನ್ನು ಸೆಳೆದಿದ್ದಾನೆ. ನಿನ್ನ ಪರ್ಫಾರ್ಮೆನ್ಸ್ ಮೇಲೆ, ನಿನ್ನ ಕ್ರಿಯೆಗಳ ಮೇಲೆ ಆತ ನಿನ್ನನ್ನು ಪ್ರೀತಿ ಮಾಡಿದ್ದಲ್ಲ. ನೀನು ಹೇಗಿದ್ದೀಯೋ ಅದೇ ರೀತಿ ಆತ ನಿನ್ನನ್ನು ಪ್ರೀತಿ ಮಾಡಿದ್ದಾನೆ. ನೀನು ಎಷ್ಟು ಭಕ್ತ ಕುಟುಂಬದಿಂದ ಬಂದಿದ್ದೀಯ ಅಂತ ಆತ ನಿನ್ನ ಪ್ರೀತಿ ಮಾಡಲಿಲ್ಲ. ನೀನು ಹೇಗಿದ್ದೀಯೋ ಅದೇ ರೀತಿ ನಿನ್ನನ್ನು ಪ್ರೀತಿ ಮಾಡಿದ್ದಾನೆ. ಪ್ರತಿಯೊಬ್ಬ ವ್ಯಕ್ತಿ ಹೇಳ್ಬೋದು, ಪ್ರತಿಯೊಂದು ರಿಲಿಜನ್ ಹೇಳ್ಬೋದು, ನೀನು ಬದಲಾಗು, ಶುದ್ಧೀಕರಿಸಲ್ಪಟ್ಟು ಇಲ್ಲಿ ಬಾ ಅಂತ. ಯೇಸು ಹೇಳ್ತಾನೆ, ನೀನು ಹೇಗಿದ್ದೀಯೋ ಅದೇ ರೀತಿ ನನ್ನ ಬಳಿಗೆ ಬಾ. ಐ ವಿಲ್ ಚೇಂಜ್ ಯುವರ್ ಲೈಫ್. ಗಾಸ್ಪೆಲ್ ಇಸ್ ದ ಪವರ್ ಆಫ್ ಗಾಡ್ ಟು ಚೇಂಜ್ ಯುವರ್ ಲೈಫ್. ಒಂದು ವೇಳೆ ನಮ್ಮ ಬಲದಿಂದ, ನಮ್ಮ ಸ್ವಂತ ಶಕ್ತಿಯಿಂದ ನಾವು ಬದಲಾಗುವುದಾದ್ರೆ ಯೇಸು ಯಾಕೆ ಬೇಕು? ಯೇಸು ಹೇಳಿಲ್ಲ, ನಾನು ನೀತಿವಂತರಿಗೋಸ್ಕರ ಬಂದವನಲ್ಲ, ನಾನು ಬಂದದ್ದೇ ಪಾಪಿಗಳಿಗೋಸ್ಕರ. ವೈದ್ಯನ ಅಗತ್ಯ ಇರುವಂಥದ್ದು ಪ್ರಿಯರೇ ಆರೋಗ್ಯವಂತರಿಗಲ್ಲ, ವೈದ್ಯನ ಅಗತ್ಯ ಇರುವಂಥದ್ದು ರೋಗಿಗಳಿಗೆ. ಹಾಗಾದ್ರೆ ನನ್ನ ಅಗತ್ಯ ಇದೆ ಪಾಪಿಗಳಿಗೆ. ನನ್ನ ಅಗತ್ಯ ಇದೆ ಯಾರು ನಿಗ್ಲೆಕ್ಟ್ ಮಾಡಿದ್ದಾರೆ, ತಿರಸ್ಕಾರ ಮಾಡಿದ್ದಾರೆ, ಅಸಡ್ಡೆ ಮಾಡಿದ್ದಾರೆ, ರಿಜೆಕ್ಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ಬಂದಿದ್ದೇನೆ. ಐ ಆಮ್ ಫಾರ್ ಯು ಜೀಸಸ್. ಪ್ರೈಸ್ ಗಾಡ್. ಈ ಸಂದೇಶವನ್ನು ಪರಿಸೆಯರು ಒಪ್ಪಲಿಲ್ಲ. ಯೇಸು ಸ್ವಾಮಿಗೆ ಹೇಳಿದ್ದು, ಇವನು ಹೊಟ್ಟೆ ಬಾಕರ ಮತ್ತು ಕುಡಿಕರ ಫ್ರೆಂಡ್ ಅಂತ ಹೇಳಿದ್ರು. ಆ ಹೊಟ್ಟೆ ಬಾಕರು, ಕುಡುಕರು ಎಲ್ಲ ಯೇಸುನೊಟ್ಟಿಗೆ ಚೇಂಜ್ ಆದರು. ಪ್ರೈಸ್ ಗಾಡ್. ದ ಮೆಸೇಜ್ ಇಸ್ ಲವ್. ಪ್ರೈಸ್ ಗಾಡ್. ಲವ್ ಆಫ್ ಗಾಡ್ ಓನ್ಲಿ ಡ್ರಾ ನಿಯರ್ ಟು ಯು. ಅದನ್ನು ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ. ನೀನು ಖಂಡಿಸಬೇಡ. ನಿನ್ನ ಏನೇ ಮಿಸ್ಟೇಕ್ ಇದೆ, ಏನೇನು ನಿನ್ನ ಹತ್ರ ತಪ್ಪಾಗಿದೆ, ಏನೇನು ನಿನ್ನ ಹತ್ರ ಆಗಿದೆ, ಒಂದು ಘಟನೆ ನಡೆದಿದೆ, ಯಾರ ಹತ್ರ ನಿನ್ನ ಹತ್ರ ಹೇಳಲಿಕ್ಕೆ ಆಗೋದಿಲ್ಲ. ಜಸ್ಟ್ ಕಮ್ ಟು ಜೀಸಸ್. ಪ್ರೈಸ್ ಗಾಡ್. ಡೋಂಟ್ ರನ್ ಫ್ರಮ್ ಜೀಸಸ್, ರನ್ ಟು ಜೀಸಸ್. ಕಮ್. ಜೀಸಸ್ ಇಸ್ ದ ಆನ್ಸರ್ ಟು ಆಲ್ ಕ್ವಶನ್. Jesus is the solution to all your problem. Jesus is the healing to your sickness. Jesus is the wisdom. ಯೇಸುವಿನ ಜ್ಞಾನ. ನಾನು ಬುದ್ಧಿವಂತನಲ್ಲ. Jesus loves you. ಬಾ. ನಿನ್ನೆಲ್ಲ ಮಿಸ್ಟೇಕ್ಗಳು, ನಿನ್ನೆಲ್ಲ ಅಪರಾಧಗಳು ದೇವರು ಯೇಸುವಿನ ಮೇಲೆ ಹಾಕಿದ್ದಾನೆ. ದೇವರು ನಿನ್ನೊಟ್ಟಿಗೆ ಸಮಾಧಾನವಾಗಿದ್ದಾನೆ. ಏನು ದೇವರು ನಿನ್ನನ್ನು ನೋಡುವುದು ಯೇಸುವಿನಲ್ಲಿ ನೋಡುವಂಥದ್ದು. ಪ್ರೈಸ್ ಗಾಡ್. ಅದಕ್ಕೋಸ್ಕರ ಈ ಹೊತ್ತಿನಲ್ಲಿ ನೀನು ಎಲ್ಲಿಂದ ವಾಚ್ ಮಾಡ್ತಾ ಇದ್ದೀಯ, ಹೇಗೆ ವಾಚ್ ಮಾಡ್ತಿದ್ದೀಯ? ನಾನು ನಿನ್ನನ್ನು ಪ್ರಾರ್ಥನೆಯಲ್ಲಿ ನಡೆಸ್ತೇನೆ. ಜಸ್ಟ್ ನನ್ನೊಟ್ಟಿಗೆ ಪ್ರಾರ್ಥನೆ ಮಾಡು. ನಿನ್ನ ಎಲ್ಲ ಸಂಗತಿಗಳು ಎಕ್ಸ್ಚೇಂಜ್ ಆಗುತ್ತವೆ. ನಿನ್ನ ವೀಕ್ನೆಸ್, ನಿನ್ನ ಡಿಪ್ರೆಷನ್, ಆಪರೇಷನ್, 2 things will happen. ನಂಬರ್ 1, ನಿನ್ನ ಪಾಪಗಳು ಫರ್ಗಿವ್ ಆಗುತ್ತದೆ. ನಂಬರ್ 2, ನಿನ್ನ ಪಾಪದಿಂದ ಬಿಡುಗಡೆ ಆಗುತ್ತದೆ. ಫರ್ಗಿವ್ನೆಸ್ ಆ್ಯಂಡ್ ರಿಮಿಷನ್. ರೆಮಿಷನ್ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ಫರ್ಗಿವ್ನೆಸ್ ಅಂತ ಹೇಳಿದರೆ, ಒಬ್ಬನದ್ದು ಅಪರಾಧ ಕ್ಷಮಿಸಲ್ಪಡ್ಬೋದು, ಪನಿಷ್ಮೆಂಟ್ನಿಂದ ಅವನಿಗೆ ಬಿಡುಗಡೆ ಆಗ್ಬೋದು, ಆದರೆ ಅವನು ಮಾಡಿದ ರೆಕಾರ್ಡ್ ಇರ್ತದೆ. ರೆಮಿಷನ್ ಅಂತ ಹೇಳಿದರೆ ಅವನ ರೆಕಾರ್ಡ್ ಕೂಡ ಅಳಿದು ಹೋಗ್ತದೆ. ಅವನ ರೆಕಾರ್ಡ್ ಪಾಸ್ಟ್ ಎಲ್ಲ ಮುಗಿಯಿತು. ಅವನು ಜಸ್ಟಿಫೈ ಅಂತ ಹೇಳಿದ್ರೆ ನೋ ಗಿಲ್ಟ್. ಡಿಕ್ಲೇರ್ ನೋ ಗಿಲ್ಟ್. ಪ್ರೈಸ್ ಗಾಡ್. ಅದನ್ನು ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ. ಕಮ್ ಟು ಜೀಸಸ್. ಹಿ ಲವ್ಸ್ ಯು ಸೋ ಮಚ್. ನಾನು ನಿಮಗೋಸ್ಕರ ಪ್ರಾರ್ಥನೆ ನಡೆಸ್ತೇನೆ. ಥ್ಯಾಂಕ್ ಯು. ಭೂಮಿ ಆಕಾಶ ಉಂಟು ಮಾಡಿ ದೇವರೇ, ನಿನ್ನ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ನಿನ್ನೊಬ್ಬನೇ ಮಗನನ್ನು ಯೇಸುವನ್ನು ನನಗೋಸ್ಕರ ನೀನು ಕಳಿಸಿದೆ. ನನ್ನ ಅಪರಾಧಗಳನ್ನು, ನನ್ನ ಮೇಲಿದ್ದ ಶಾಪಗಳನ್ನು, ನನ್ನ ಮೇಲಿದ್ದ ಮರಣವನ್ನು ನೀನು ನನ್ನ ಲೆಕ್ಕಕ್ಕೆ ಹಾಕದೆ ಎಲ್ಲವನ್ನು ಕ್ರಿಸ್ತನಲ್ಲಿ ಹಾಕಿ ನನ್ನನ್ನು ನಿನಗೆ ಕ್ರಿಸ್ತನಲ್ಲಿ ಸಮಾಧಾನ ಪಡಿಸಿಕೊಂಡಿದ್ದೆ. ನಾನು ನಂಬುತ್ತೇನೆ ಯೇಸು ನನಗೋಸ್ಕರ ಸತ್ತಿದ್ದಾನೆ. ಆತ ನನಗೋಸ್ಕರ ಹೂಣಲ್ಪಟ್ಟಿದ್ದಾನೆ. ದೇವರು ಆತನು ಸತ್ತವರ ಒಳಗಿಂದ ಎಬ್ಬಿಸಿದನೆಂದು
ನಾನು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನಾನು ನಂಬುತ್ತೇನೆ ನನ್ನ ಪಾಪಗಳು ಪರಿಹಾರವಾಗಿ ನನಗೆ ಬಿಡುಗಡೆ ಆಯಿತು. ಯೇಸುವೆ ನನ್ನ ಕರ್ತನೆಂದು ನಾನು ಘೋಷಿಸ್ತೇನೆ. ನೀನು ವಾಗ್ದಾನ ಮಾಡಿದ ಪವಿತ್ರ ಆತ್ಮನನ್ನು ನನ್ನ ಮೇಲೆ ಕಳಿಸು. ಫಿಲ್ ಮಿ ವಿತ್ ಯ ಹೋಲಿ ಸ್ಪಿರಿಟ್. ನಾನು ನಂಬುತ್ತೇನೆ, ನಾನು ಹೊಂದುತ್ತೇನೆ. ಯೇಸು ನಾಮದಲ್ಲಿ ತಂದೆ, ಥ್ಯಾಂಕ್ ಯು ಫಾದರ್. ಕರ್ತನೆ, ಯಾರು ಈ ಕಾರ್ಯಕ್ರಮ ವಾಚ್ ಮಾಡ್ತಾ ಇದ್ದಾರೋ ಇವರ ಕಂಫರ್ಟ್ ಆಗಲಿ, ಸಂತೈಸಲ್ಪಡಲಿ. ಕೇಳಿದ ಪ್ರತಿಯೊಂದು ಮಾತುಗಳು ಪವಿತ್ರಾತ್ಮನ ಬಲದಿಂದ ಇವರಿಗೆ ನೆನಪಿಗೆ ಬರಲೆಂದು ಪ್ರಾರ್ಥಿಸ್ತೇನೆ. ನಾನು ಪ್ರಾರ್ಥಿಸ್ತೇನೆ, ಸರಿಯಾದ ವ್ಯಕ್ತಿಗಳು ಸರಿಯಾದ ಸಮಯದಲ್ಲಿ ಸರಿಯಾದ ಪ್ಲೇಸಲ್ಲಿ ಇವರಿಗೆ ಕನೆಕ್ಟ್ ಆಗಲಿ. ಎಲ್ಲ ಅನ್ವಾಂಟೆಡ್ ಕನೆಕ್ಷನ್ಗಳು, ಬೇಡವಾದ ಕನೆಕ್ಷನ್ಗಳು ಯೇಸುವಿನ ನಾಮದಲ್ಲಿ ಮುರಿಯಲ್ಪಡಲಿ. ಕರ್ತನೆ, ಯಾರಿಗೆ ಫಿಸಿಕಲ್ ಹೀಲಿಂಗ್ ಬೇಕು ಅವರ ದೇಹಗಳು ಯೇಸುವಿನ ನಾಮದಲ್ಲಿ, ನಾನು ಮಾತಾಡ್ತಾ ಇದ್ದೇನೆ, ಸ್ವಸ್ಥತೆಯನ್ನು ಹೊಂದಿಕೊಳ್ಳಲಿ. ಎಲ್ಲ ಗರ್ಭಿಣಿ ಸ್ತ್ರೀಯರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೇನೆ, ಅವರು ಪ್ರೊಟೆಕ್ಟ್ ಆಗಲಿ. ಅವರಲ್ಲಿರುವ ಎಲ್ಲ ಗರ್ಭಿಣಿ ಇರುವ ಸಂದರ್ಭದಲ್ಲಿ ಇರುವ ಭಯಗಳು ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ಯಾರು ಪ್ಯಾರಲೈಸ್ ಆಗಿ ವಾಚ್ ಮಾಡ್ತಾ ಇದ್ದಾರೋ, ಯು ಸ್ಪಿರಿಟ್ ಆಫ್ ಪ್ಯಾರಲೈಸ್, ಯು ಕಮ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಯೇಸು ನಾಮದಲ್ಲಿ ದೇಹವು ಸ್ವಸ್ಥತೆಯನ್ನು ಹೊಂದಿಕೊಳ್ಳಲಿ. ಎಲ್ಲ ಸೂಸೈಡ್ ಟೆಂಡೆನ್ಸಿ, ಕಂಡಮ್ನೇಷನ್ಗಳು ಬಿಟ್ಟು ಹೋಗಲಿ. ಯು ಆರ್ ಫ್ರೀ ಇನ್ ದ ನೇಮ್ ಆಫ್ ಜೀಸಸ್. ಥ್ಯಾಂಕ್ ಯು ಲಾರ್ಡ್, ಯುವರ್ ಅನಾಯಿಂಟಿಂಗ್. Thank you, Lord, your grace, oh God. In Jesus' name. Amen, amen, amen. Praise God. ಪ್ರೇರೆ, ಯು ಬ್ಲೆಸ್. ಕಂಟಿನ್ಯೂ ಆಗಿ ಬಿಗ್ ಜೆ ಟಿವಿಯನ್ನು ನೋಡ್ರಿ, ಮತ್ತು ಈ ಬಿಗ್ ಜೆ ಟಿವಿಗೋಸ್ಕರ ನೀವು ಪ್ರಾರ್ಥನೆ ಮಾಡಿರಿ. ಅದೇ ರೀತಿ ಒಂದು ವೇಳೆ ದೇವರು ನಿಮಗೆ ನಡೆಸುವುದಾದರೆ ಈ ಬಿಗ್ ಜೆ ಟಿವಿಗೆ ನೀವು ಫೈನಾನ್ಷಿಯಲಿ ಹೆಲ್ಪ್ ಮಾಡಿರಿ. ಈ ಬಿಗ್ ಜೆ ಟಿವಿ ಮುಂದಿನ ದಿನದಲ್ಲಿ ಸ್ಯಾಟಲೈಟ್ ಆಗಿ ಆಕಾಶದ ಕೆಳಗಿರುವ ಎಲ್ಲ ದೇಶಗಳಿಗೆ ಟಿವಿ ಮಾಧ್ಯಮದ ಮೂಲಕ ದೇವರ ಸುವಾರ್ತೆ, ದ ಗುಡ್ ನ್ಯೂಸ್, ದ ಲವ್ ಆಫ್ ಗಾಡ್ ಅದು ಪ್ರಸಾರವಾಗುತ್ತದೆ. ಅದಕ್ಕೋಸ್ಕರ ಬನ್ನಿ, ಇದು ನಿಮ್ಮ ಟಿವಿ. ಯು ಆರ್ ಬ್ಲೆಸ್.